शांति ओम शांति ओम शांति। मुरली डेट September 6, 2022। प्रातः मुरली बाप दादा मधुबन। मीठे बच्चे, दूरदेशी विशाल बुद्धि बन सर्विस करनी है, सच और झूठ का ಕಾಂಟ್ರಾಸ್ಟ್ ಸಿದ್ಧ ಕರ್ ಬತಾನಾ। ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ದೂರಾಂದೇಶಿ ವಿಶಾಲ ಬುದ್ಧಿಯವರಾಗಿ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಸೇವೆ ಮಾಡುವ ಸಮಯದಲ್ಲಿ ಏಕಕಾಲದಲ್ಲಿ ನಾವು ಎಂದಿಗೂ ಕೂಡ ಯೋಚನೆ ಮಾಡಬಾರದು. ದೂರದೃಷ್ಟಿಯಿಂದ ನಾವು ಸೇವೆ ಬಗ್ಗೆ ಕೂಡ ಮೂರು ಕಾಲವನ್ನು ಅರಿತು ನಾವು ಸೇವೆ ಮಾಡಿದಾಗ ಸಫಲತೆ ಅನ್ನೋದು ಸಿಗುತ್ತದೆ. ಅದರ ಜೊತೆಯಲ್ಲಿ ವಿಶಾಲವಾಗಿ ನಾವು ಸೇವೆ ಮಾಡಬೇಕು, ವಿಶಾಲ ಬುದ್ಧಿಯವರಾಗಿ ಸೇವೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಸತ್ಯ ಹಾಗೂ ಅಸತ್ಯದ ಕಾಂಟ್ರಾಸ್ಟ್, ಅದರ ವ್ಯತ್ಯಾಸವನ್ನು ಕೂಡ ಸಿದ್ಧ ಮಾಡಿ ತಿಳಿಸಬೇಕು. ಎಷ್ಟೊಂದು ವಿಷಯಗಳು ನಾವು ಇಲ್ಲಿವರೆಗೂ ಕೂಡ ಅಸತ್ಯವಾಗಿರೋದು ಸತ್ಯವೆಂದು ಕೂಡ ಒಪ್ಕೊಂಡು ಬಂದುಬಿಟ್ಟಿದ್ದೇವೆ. ಆದರೆ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ತಂದೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಸರ್ವರಿಗೂ ಕೂಡ ತಿಳಿಸಬೇಕು. प्रश्न, महाभारत से कौन कौन सी बातें सिद्ध होती है? महाभारत का अर्थ क्या है? मीठे बच्चे, दूरदेशी विशाल बुद्धि बन सर्विस करनी है, सच और झूठ का कॉन्ट्रास्ट सिद्ध कर बताना है. प्रश्न, महाभारत से कौन कौन बातें सिद्ध होती है? महाभारत का अर्थ क्या है? ಮಹಾಭಾರತದಲ್ಲಿ ಯಾವ ಯಾವ ಮಾತುಗಳು ಸಿದ್ಧ ಆಗುತ್ತದೆ? ಮಹಾಭಾರತದ ಅರ್ಥವೇನಾಗಿದೆ? ಬಾಬಾ ಹೇಳಿದಲ್ಲ, ಸತ್ಯಾಸತ್ಯದ ಬಗ್ಗೆ ಕಾಂಟ್ರಾಸ್ಟ್ ತಿಳಿಸಿ ಅಂತ. ಅದರ ಒಂದು ಸಬ್ಜೆಕ್ಟ್ ಬಾಬಾರವರೇ ನಮಗೆ ಉದಾಹರಣೆಯಾಗಿ ಪ್ರಶ್ನೆಯಲ್ಲಿ ಅರ್ಥ ಮಾಡಿಸ್ತಿದ್ದಾರೆ. ಮಹಾಭಾರತ ಅಂತ ಎಲ್ಲರೂ ಕೂಡ ಮಹಾಭಾರತ ಯುದ್ಧದ ಬಗ್ಗೆ ಸಂಪೂರ್ಣವಾಗಿ ಶಾಸ್ತ್ರಗಳಲ್ಲಿ ಬರೆದಿದ್ದಂಗೆ ಅವರವರು ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಸತ್ಯ ಏನು ಅಸತ್ಯ ಏನು ಅಂತ ಅವ್ರಿಗೆ ಗೊತ್ತಿಲ್ಲ, ಆದರೆ ತಂದೆ ತಿಳಿಸ್ತಾ ಇದ್ದಾರೆ. ಅದರಲ್ಲೇ ಪ್ರಶ್ನೆ ಇವತ್ತು ಎಷ್ಟು ಚೆನ್ನಾಗಿದೆ ಉತ್ತರ ಅಂತಂದರೆ, ಮಹಾಭಾರತದ ಪೂರ್ತಿ ಸಾರವನ್ನೇ ಬಾಬಾ ಒಂದು 5-6 ಲೈನುಗಳಲ್ಲೇ ಕೊಟ್ಬಿಟ್ಟಿದ್ದಾರೆ. ಒಳದೇನು ಬಾಬಾ ತಿಳಿಸ್ತಿದ್ದಾರೆ ಉತ್ತರ, महाभारत अर्थात अनेक धर्मों का विनाश, एक धर्म की स्थापना. ಮಹಾಭಾರತ ಅಂದ್ರೇನೆ ಅನೇಕ ಧರ್ಮಗಳ ವಿನಾಶ ಹಾಗೂ ಏಕ ಧರ್ಮದ ಸ್ಥಾಪನೆ. सेकंड पॉइंट, महाभारत का अर्थ ही है पांडवों की विजय, कौरवों की पराजय. ಮಹಾಭಾರತದ ಅರ್ಥ ಏನು? ಪಾಂಡವರ ವಿಜಯ ಹಾಗೂ ಕೌರವರ ಪರಾಜಯ. ಮಹಾಭಾರತದಲ್ಲಿ ಹೊರಗಡೆ ತೋರಿಸ್ದಂಗೆ ಕೇವಲ 5 ಜನ ಪಾಂಡವರಲ್ಲ, ಆದರೆ ಈ ಸಮಯದಲ್ಲಿ ಯಾರು ಈ ವಿಶ್ವ ಕಲ್ಯಾಣ ಕಾರ್ಯದಲ್ಲಿ ನಿಮಿತ್ತರಾಗಿದ್ದಾರೋ, ಭಗವಂತನಿಗೆ ಸಹಯೋಗಿಗಳಾಗಿದ್ದಾರೋ, ನಾವೆಲ್ಲರೂ ಕೂಡ ಯಾರು? ಪಾಂಡವರೇ. ಅದಕ್ಕೋಸ್ಕರ ಪಾಂಡವರ ವಿಜಯ ಹಾಗೂ ಕೌರವರ ಪರಾಜಯವನ್ನು ಅದು ಸೂಚಿಸುತ್ತೆ. ಯಾವುದು? ಮಹಾಭಾರತ ಯುದ್ಧ. ಮೂರನೇದು, महाभारत लड़ाई से सिद्ध होती है कि ज़रूर भगवान भी होगा जिसने रथ पर बैठ ज्ञान सुनाया. भगवान ने ज़रूर राजयोग सिखाया होगा जिससे राजाई स्थापना हुई. महाभारत अर्थात जिसके बाद सतयुगी राजाई स्थापना हो. तुम बच्चे महाभारत पर अच्छी तरह से समझा सकते हो. ಮತ್ತು ಮೂರನೇ ಪಾಯಿಂಟ್ ಏನು ಅಂತಂದರೆ, ಮಹಾಭಾರತ ಯುದ್ಧದಲ್ಲಿ ಏನು ಸಿದ್ಧ ಆಗುತ್ತೆ? ಫಸ್ಟ್ ಬಾಬಾ ಮಹಾಭಾರತದ ಅರ್ಥ ತಿಳಿಸಿದ್ರು. ಅನೇಕ ಧರ್ಮಗಳ ವಿನಾಶ, ಏಕಧರ್ಮ ಸ್ಥಾಪನೆ, ಹಾಗೂ ಇನ್ನೊಂದೇನು? ಪಾಂಡವರ ವಿಜಯ ಹಾಗೂ ಕೌರವರ ಪರಾಜಯ. ಮತ್ತು ಮಹಾಭಾರತ ಯುದ್ಧ ಯಾವ ಮಾತುಗಳನ್ನು ಸಿದ್ಧ ಮಾಡುತ್ತೆ ಅಂತಂದರೆ, ಭಗವಂತ ಈ ಧರೆಯಲ್ಲಿ ಬರಲೇಬೇಕಾಗಿದೆ ಹಾಗೂ ಅವರು ಯಾವುದೋ ಒಂದು ರಥದಲ್ಲಿ ಕುಳಿತು ಜ್ಞಾನವನ್ನು ತಿಳಿಸ್ತಾರೆ ಎನ್ನುವಂಥ ಮಾತಲ್ಲಿ ಸಿದ್ಧ ಆಗುತ್ತೆ. ಭಗವಂತ ಬಂದು ರಾಜಯೋಗವನ್ನೇ ಕಲಿಸ್ಕೊಡ್ತಾರೆ, ಇದರಿಂದ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಮಹಾಭಾರತ ಎಂದರೇನೆ ಅದರ ನಂತರ ಸತ್ಯುಗದ ರಾಜ್ಯ ಸ್ಥಾಪನೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಎಲ್ಲಿ
ಕೌರವರ ಇರೋದಿಲ್ವೋ ಅಥವಾ ಕೌರವರ ರಾಜ್ಯ ಸಮಾಪ್ತಿ ಆಗುತ್ತೋ, ಕೇವಲ ಅಲ್ಲಿ ಪಾಂಡವರಂದರೆ ಅವರೇ ದೈವಿ ಗುಣ ಸಂಪನ್ನರಾಗಿರುವಂಥ ಕಾರಣ ಅವರ ರಾಜ್ಯ ಹೆಂಗಿರಬೇಕದು ಸ್ವರ್ಣಿಮ ಯುಗ, ಸತ್ಯುಗವಾಗಿರಬೇಕು. ಅಂದರೆ ಪರಮಾತ್ಮ ಬಂದು ರಾಜಯೋಗದ ವಿದ್ಯೆಯನ್ನು ಕಲಿಸಿ ಸತ್ಯುಗಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಈ ರೀತಿ ತಾವು ಮಕ್ಕಳು ಮಹಾಭಾರತದ ಮೇಲೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಗೀತ್ ಯಹಿ ಬಹಾರ್ ಹೈ ದುನಿಯಾ ಕೋ ಭೂಲ್ ಜಾನೆ ಕಿ, ಪ್ರಪಂಚವನ್ನು ಮರೆಯುವ ಸಮಯ ಇದೇ ಆಗಿದೆ ಅಂತ ಹಾಡಾಗಿದೆ. ಓಂ ಶಾಂತಿ. मीठे मीठे बच्चे जानते हैं कि इस समय महाभारत की सीन चल रही है. ಮಧುರಾತಿ ಮಧುರ ಮಕ್ಕಳಿಗೆ ತಿಳ್ಕೊಂಡಿದ್ದೀರಿ, ಈ ಸಮಯದಲ್ಲಿ ಮಹಾಭಾರತದ ಸೀನ್, ಆ ದೃಶ್ಯ ಈಗಲೇ ನಡೀತಾ ಇದೆ. ನಿಜವಾಗ್ಲೂ ಪಾಂಡವರದು ಕೌರವರದು ಹೇಳಿದಂಗೆ ಯಾವುದು ಯುದ್ಧವೂ ನಡೆದಿಲ್ಲ. ಆದರೆ ಸೂಕ್ಷ್ಮವಾಗಿ ನೋಡಿದ್ರೆ ಆ ಯುದ್ಧ ಎಲ್ಲಿ ನಡೀತಿದೆ, ಈಗ ನಡೀತಿದೆ. बाप ने समझाया था, जैसे आटे में नमक होता है वैसे शास्त्रों में कुछ ना कुछ सच है, बाकी तो प्राय झूठी है. अब महाभारत के समय विनाश तो दिखाते हैं, यूरोप को भी दिखाते हैं, मुसल वहाँ से इन्वेंट किए हैं. यह भी तुम बच्चे जानते हो कि यह वही यज्ञ चल रहा है जबकि एक गण की स्थापना होती है, पांडवों की विजय होती है भी ರಾಜ್ಯೋಗ. ಮಧುರಾತಿ ಮಧುರ ಮಕ್ಕಳು ತಿಳ್ಕೊಂಡಿದ್ದೀರಿ, ಇದೇ ಸಮಯದಲ್ಲಿ ಮಹಾಭಾರತದ ದೃಶ್ಯ ನಡೀತಾ ಇದೆ. ತಂದೆ ಅರ್ಥ ಮಾಡಿಸ್ತಿದ್ದಾರೆ, ಶಾಸ್ತ್ರಗಳಲ್ಲಿ ಸತ್ಯ ಎಷ್ಟಿದೆ ಅಂತಂದರೆ ಹಿಟ್ಟಿನಲ್ಲಿ ಉಪ್ಪಿರುವಷ್ಟು ಮಾತ್ರ ಸತ್ಯ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಕಿ ಪ್ರಾಯ ಎಲ್ಲವೂ ಕೂಡ ಸುಳ್ಳಿನ ಮಾತುಗಳೇ ಇವೆ ಅಂತ ಹೇಳ್ತಿದ್ದಾರೆ. ಈಗ ಮಹಾಭಾರತದ ಸಮಯವಾಗಿದೆ, ವಿನಾಶವನ್ನು ಕೂಡ ನೀವು ನೋಡ್ತೀರಿ. ಅದಕ್ಕೆ ಈ ವಿನಾಶದಲ್ಲಿ ನಿಮಿತ್ತರು ಹಲವಾರು ಜನ ಇದ್ದಾರೆ. ಆದರೆ ವಿಶೇಷವಾಗಿ ಫಾರಿನರ್ಸನ್ನು ಮಿಸೈಲ್ಸ್ ಎಲ್ಲ ಜಾಸ್ತಿ ಬಂದಿದ್ದಲ್ಲಿ ಫಾರಿನ್ನಿಂದ ಅಲ್ವಾ, ಇದರಿಂದ ಕೂಡ ವಿನಾಶವಾಗುತ್ತದೆ ಅಂತ ತೋರಿಸ್ತಾರೆ. ಇನ್ವೆನ್ಷನ್ ಕೂಡ ಅಲ್ಲಿಂದಾನೇ ಆಗುತ್ತೆ. ಅದರಲ್ಲಿ ಯುರೋಪನ್ನು ಕೂಡ ಬಾಬಾ ಹೇಳ್ತಿದ್ದಾರೆ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಇದೇ ಒಂದು ಯಜ್ಞವಾಗಿದೆ. ಈ ಯಜ್ಞದಿಂದನೇ ಏಕಧರ್ಮ ಸ್ಥಾಪನೆ ಆಗುತ್ತೆ, ಪಾಂಡವರ ವಿಜಯ ಆಗುತ್ತದೆ. ಅದು ಕೂಡ ಹಿಂಗೆ ರಾಜಯೋಗದಿಂದ ಅಂತ ಹೇಳ್ತಿದ್ದಾರೆ. ದಿಖಾತೆ ಹೈ अर्जुन के रथ में अर्जुन को श्री कृष्ण ज्ञान देते हैं, यह भी समझते हो राज्यों का ज्ञान दिया है. ಹೊರಗಡೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ರಥದ ಮೇಲೆ ಕೃಷ್ಣ ಅರ್ಜುನನಿಗೆ ಜ್ಞಾನವನ್ನು ತಿಳಿಸಿದ ಅಂತ ಹೇಳ್ತಾರಲ್ಲ, ಅದು ಇದೇ ಸಮಯವಾಗಿದೆ. ಈಗ ಬ್ರಹ್ಮಬಾಬಾವರ ರಥದಲ್ಲಿ ಶಿವಬಾಬಾ ಬಂದು ಬ್ರಹ್ಮಬಾಬಾವರ ಆತ್ಮಗೂ ಕೂಡ ಜ್ಞಾನ ತಿಳಿಸ್ತಾರೆ, ನಮ್ಮೆಲ್ಲರೂ ಕೂಡ ಜ್ಞಾನವನ್ನು ತಿಳಿಸ್ತಾರೆ. ಈ ಜ್ಞಾನವನ್ನೇ ರಾಜಯೋಗವೆಂದು ಹೇಳಲಾಗುತ್ತದೆ. ಮಹಾಭಾರತ ಲಡಾಯಿ ಕೆ ಬಾದ್ ಜರೂರ್ ರಾಜ್ಯೋं से राजाई स्थापना हुई होगी. इस समय तो राजाई है नहीं, फिर से स्थापना होनी चाहिए. महाभारत के नाटक भी बनाते हैं. ತಂದೆ ಹೇಳ್ತಿದ್ದಾರೆ, ಮಹಾಭಾರತದ ಯುದ್ಧದ ನಂತರ ರಾಜಯೋಗದಿಂದ ರಾಜ್ಯ ಸ್ಥಾಪನೆ ಆಗಬೇಕು. ಆದರೆ ಈ ಸಮಯದಲ್ಲಿ ಆ ರಾಜ್ಯ ಇಲ್ಲ, ಸ್ವರ್ಣಿಮ ರಾಜ್ಯ ಇಲ್ಲ. ಏಕೆಂದರೆ ಯುದ್ಧದ ಸಮಯ. ಇದರ ವಿಜಯ ಆದಮೇಲೆ ನಮ್ಮದು ಸ್ವರ್ಣಿಮ ಯುಗದಲ್ಲಿ ರಾಜ್ಯ ಅನ್ನೋದು ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಹೊರಗಡೆ ಮಹಾಭಾರತದ ನಾಟಕವನ್ನು ಕೂಡ ಮಾಡ್ತಿರ್ತಾರಲ್ವಾ ಅಂತ ಹೇಳ್ತಾರೆ ಬಾಬಾ. एडवर्टाइजमेंट भी निकाल रहे हैं, उनकी बायोस्कोप बनाया है, आकर के देखो. अब तुम बच्चे जानते हो बाप तुमको सब सच बतलाते हैं, वह तो नाटक आदि सब झूठे बनाते हैं. महाभारत का नाटक सर्विस के ख्याल से देखना चाहिए कि वह लोग क्या बनाते हैं, फिर उस पर हम क्या समझाएंगे. सर्विस के लिए विचार सागर मंथन होता है, परंतु बच्चों को इतनी विशाल बुद्धि हुई ही नहीं है. जिन्होंने नाटक बनाया उनको जाकर समझाना है वास्तव में सच क्या है, झूठ क्या है. ತಂದೆ ಹೇಳ್ತಿದ್ದಾರೆ, ಈ ಥರ ಮಹಾಭಾರತದ ನಾಟಕವನ್ನು ಕೂಡ ಮಾಡ್ತಾರೆ. ಇವಾಗ ಸಿನಿಮಾ ಬಂತು ಅಂತಂದರೆ ಫಸ್ಟ್ ಅದಕ್ಕೆ ಏನು ಮಾಡ್ತಾರೆ, ಪ್ರಮೋಷನ್ಸ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಫಸ್ಟು ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾರೆ, ಬಂದು ನೋಡಿ ಅಂತ. ಆದರೆ ಬಾಬಾ ಹೇಳ್ತಾರೆ, ಆ ನಾಟಕ ಅವರು ಎಷ್ಟೇ ಮಾಡಲಿ
ಅದರಲ್ಲಿ ಸತ್ಯ ಅನ್ನೋದು ತುಂಬ ಕಡಿಮೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಏಕೆಂದರೆ ಅವ್ರಿಗೂ ಸಹ ಸತ್ಯ ಏನು ಅಂತ ಗೊತ್ತಿಲ್ಲ. ಆದರೆ ನೀವು ಮಕ್ಕಳು ಸಹ ಸೇವಾರ್ಥವಾಗಿ ಆ ಮಹಾಭಾರತದ ಬಗ್ಗೆ ಸೀನ್ಸ್ ಏನೆಲ್ಲವೂ ಇದೆಯನ್ನ ತಿಳ್ಕೊಳ್ಳಿಕ್ಕೆ ನೀವು ಅದನ್ನು ಕೂಡ ತಿಳ್ಕೊಳ್ಬೋದು ಅಥವಾ ನೋಡ್ಬೋದು. ಆಮೇಲೆ ಅದರಲ್ಲಿ ಬಂದಿರುವಂತಹ ದೃಶ್ಯಗಳೇನೆಲ್ಲವೂ ಇದೆಯೋ ಅದರಲ್ಲಿ ಎಷ್ಟು ಸತ್ಯ ಇದೆ ಅಥವಾ ಯಾವುದು ಸತ್ಯ ಅಂತ ಆ ಸಿನಿಮಾ ಮಾಡಿರೋರ ಹತ್ರನೇ ಹೋಗಿ ನೀವು ಅದನ್ನು ಅರ್ಥ ಮಾಡಿಸಿ ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆಂದರೆ ಮಕ್ಕಳಿಗೆ ವಿಚಾರ ಸಾಗರ ಮಂಥನ ಮಾಡಿ ಎಲ್ಲರಿಗೂ ಕೂಡ ಇದನ್ನು ಅರ್ಥ ಮಾಡಿಸಲೇಬೇಕಾಗಿದೆ. ಆದರೆ ಇನ್ನೂ ಮಕ್ಕಳು ಇಷ್ಟು ವಿಶಾಲ ಬುದ್ಧಿಯವರಾಗಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ವಿಚಾರ ಮಾಡಿ ನಾವೆಲ್ಲರೂ ಕೂಡ ಸತ್ಯ ಏನು ಸುಳ್ಳೇನು ಎನ್ನುವಂಥ ವಿಷಯವನ್ನು ತಿಳಿಸಬೇಕಾಗಿದೆ. तुमने जो महाभारत लड़ाई दिखाई है उनकी तिथि तारीख चाहिए कब लिखी थी? ಬಾಬಾ ಹೇಳ್ತಾರೆ, ಅವ್ರ ಹತ್ರ ಹೋಗಿ ಏನು ಪ್ರಶ್ನೆಗಳು ಕೇಳಬೇಕು ಅಂತಲೂ ಬಾಬಾ ಹೇಳ್ತಾರೆ. ಅವ್ರ ಹತ್ರ ಹೋಗಿ ಕೇಳಿ, ನೀವು ಯಾವ ಮಹಾಭಾರತ ಯುದ್ಧವನ್ನು ತೋರಿಸಿದ್ದೀರೋ ಅದರ ತಿಥಿ ತಾರೀಕು ಸ್ವಲ್ಪ ಕೊಡಿ ಅಂತ ಕೇಳಿ ಅಂತ. ಅಂದರೆ ಯಾವ ಸಮಯದಲ್ಲಿ ಆಯಿತು, ಯಾವಾಗ ಆಯಿತು, ಯಾವ ಸ್ಥಾನದಲ್ಲಿ ಆಯಿತು ಅಂತ ತಿಳಿಸಿ ಅಂತ. जैसे कन कन में भगवान का नाटक बनाया है जो जाकर देखना चाहिए. क्या दिखाते हैं? बच्चों की बड़ी दूरंदेशी विशाल बुद्धि होनी चाहिए. वास्तव में सच क्या है, उसके पर्चे में क्या छिपवाना चाहिए. यह सब सच्चे तो वही है जो प्रैक्टिकल चल रहा है. नाटक सब झूठे कैसे है सो आकर समझो. यह चाहिए. यह समझने से तुम सचखंड के मालिक बन सकते हो, ईश्वर से वर्षा ले सकते हो. ऐसे ऐसे सर्विस के ख्यालात आना चाहिए. ಈಗ ತಂದೆ ಹೇಳ್ತಾರೆ, ಹೇಗೆ ಕನಕನದಲ್ಲೂ ಕೂಡ ಭಗವಂತನ ನಾಟಕವನ್ನು ಸಮಾವೇಶ ಮಾಡಿಕೊಂಡು ಮಾಡಿದ್ದೀರಲ್ವಾ, ತೋರಿಸಿದ್ದೀರಲ್ವಾ, ಅದಕ್ಕೆ ನೀವು ಇದರ ಸತ್ಯವನ್ನು ತಿಳ್ಕೊಳ್ಳಿ ಅಂತ ನೀವು ಮಕ್ಕಳು ದುರಂದೇಶಿ ವಿಶಾಲ ಬುದ್ಧಿಯವರಾಗಿ ವಾಸ್ತವವಾಗಿ ಯಾವುದು ಸತ್ಯ ಇದೆ ಅಂತ ನೀವು ತಿಳಿಸಬೇಕು. ಪರೀಕ್ಷೆಯಲ್ಲೂ ಕೂಡ ಪಾಂಪ್ಲೆಟ್ಸ್ ಮಾಡಿ ಕೂಡ ಅದರಲ್ಲಿ ಯಾವುದು ಸತ್ಯ ಇದೆ ಅಂತ ನೀವೆಲ್ಲರಿಗೂ ತಿಳಿಸಬೇಕು. ನಿಜವಾಗ್ಲೂ ಏನು ಹೇಳಬೇಕಂದ್ರೆ, ಯಾವುದು ಮಹಾಭಾರತ ಯುದ್ಧ ನೀವು ನಾಟಕದಲ್ಲಿ ತೋರಿಸಿದ್ದೀರೋ ಆದರೆ ಇದೇ ಸಮಯದಲ್ಲಿ ಆಗ್ತಿದೆ ಅಂತ ನೀವು ಸತ್ಯವಾಗಿ ನೀವು ಅವರಿಗೆ ತಿಳಿಸಬೇಕು. ಒಂದು ವೇಳೆ ಆ ಸುಳ್ಳಿನ ನಾಟಕವನ್ನು ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಈ ಸತ್ಯವಾಗಿರುವಂಥ ನಾಟಕದ ಬಗ್ಗೆ ಬಂದು ತಿಳ್ಕೊಂಡ್ರೆ ನಿಮಗೆ ಸ್ವಯಂ ಭಗವಂತನಿಂದ ಆಸ್ತಿ ಸಿಗುತ್ತೆ ಅಂತ ತಿಳ್ಕೊಳ್ಳಿ. ಕೃಷ್ಣ ಅಷ್ಟು ಜ್ಞಾನ ಕೊಟ್ಟು ಯಾವ ಆಸ್ತಿ ಕೂಡ ಕೊಟ್ಟಿಲ್ಲ ಪಾಂಡವರಿಗೆ. ಆದರೆ ಇಲ್ಲಿ ಸ್ವಯಂ ತಂದೆ ರಾಜ್ಯೋಗದ ವಿದ್ಯೆಯನ್ನು ಕಲಿಸಿ ಭವಿಷ್ಯದಲ್ಲಿ ಸುಖಮಯ ರಾಜ್ಯವೆನ್ನುವಂಥ ಆಸ್ತಿಯನ್ನು ಕೂಡ ಇಲ್ಲಿ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಇದರ ಬಗ್ಗೆ ನೀವು ಬಂದು ತಿಳ್ಕೊಳ್ಳಿ ಅಂತ ನಾವು ಹೇಳಬೇಕು. ಈಶ್ವರನಿಂದ ಆಸ್ತಿಯನ್ನು ತಿಳ್ಕೊಳ್ಳಿ, ಪಡ್ಕೊಳ್ಳಿ, ಇದರಿಂದ ಸತ್ಯಖಂಡದ ಮಾಲೀಕರಾಗ್ತೀರಿ ಅಂತ. ಈ ರೀತಿ ಸೇವೆಯ ವಿಚಾರಗಳು ಮಕ್ಕಳಲ್ಲಿ ನಡೀಬೇಕು ಅಂತ ಹೇಳ್ತಿದ್ದಾರೆ. सर्वोदय वालों से भी कोई कोई मिलते हैं, परंतु उसमें भी बड़ी विशाल बुद्धि चाहिए. उनको समझाना चाहिए कि सर्व माना सारी सृष्टि पर दया करना. सो तो ब्लिसफुल एक ही बाप है, वही सर्व पर दया करते हैं. आज से 5000 वर्ष पहले स्वर्ग भारत में था, सर्व सुख थे. अभी कलयुग के अंत में इतने दुख है, भ्रष्टाचार है. सारी दुनिया पर तो दया एक बेहद का बाप ही करते हैं. ज़रूर मैं जानता हूँ, तब तो बतलाता हूँ. सर्वोदय इसमें सारी दुनिया का बात है. अब भगवान कैसे सर्व पर दया करते हैं सो आकर समझो. ಈಗ ಸರ್ವೋದಯ ಅಂದರೆ ಎಲ್ಲರೂ ಕೂಡ ಒಳ್ಳೆಯದು ಮಾಡುವಂಥ ಒಂದು ಸಂಘಟನೆಗಳು ಕೂಡ ಈಗ ತುಂಬ ಇದೆ. ಬಾಬಾ ಹೇಳ್ತಾರೆ, ಅಲ್ಲಿಗೂ ಹೋಗಿ ನೀವು ತಿಳಿಸಿ. ಈಗ ಸರ್ವ ಅಂತಂದರೆ ಪೂರ್ತಿ ಸೃಷ್ಟಿ ಅಲ್ವಾ, ಕೆಲವು ಮನುಷ್ಯರು ಮಾತ್ರ ಅಲ್ವಲ್ಲ. ಅದಕ್ಕೋಸ್ಕರ ಸರ್ವರ ಮೇಲೂ ಅಂದರೆ ಈ ಪೂರ್ತಿ ಸೃಷ್ಟಿಯ ಮೇಲೆ ನಾವು ದಯೆ ತೋರಿಸಬೇಕು ಅಂತಂದರೆ ಅದು ನಮ್ಮಿಂದ ಸಾಧ್ಯ ಇಲ್ಲ, ಒಬ್ಬ ಪರಂಪಿತ ಪರಮಾತ್ಮನಿಂದನೇ ಸಾಧ್ಯ. ಅವರೇ ಸರ್ವರ ಮೇಲೆ ದಯೆ ತೋರಿಸ್ತಾರೆ. ಇಂದಿನಿಂದ 5000 ವರ್ಷದ ಹಿಂದೆ ಇದೇ ಭಾರತ ದೇಶವನ್ನು ಸ್ವರ್ಗವನ್ನಾಗಿ ಮಾಡಿದರು. ಇದರಲ್ಲೇ ಸುಖದ ಪ್ರಪಂಚವಿತ್ತು. ಈಗ ಕಲಿಯುಗದ ಅಂತ್ಯ, ಎಷ್ಟೊಂದು ದುಃಖವಿದೆ, ಭ್ರಷ್ಟಾಚಾರವಿದೆ. ಪೂರ್ತಿ ಪ್ರಪಂಚದಲ್ಲಿ ದಯೆ ತೋರಿಸುವಂಥವ್ರು ಒಬ್ಬ ಬೇಹದ್ದಿನ ತಂದೆ ಮಾತ್ರ.
ಇದನ್ನು ಅಂದರೆ ಈ ಸತ್ಯವನ್ನು ತಂದೆ ಮಾತ್ರ ತಿಳಿಸಿಕೊಡಲು ಸಾಧ್ಯ. ಏಕೆಂದರೆ ಅವರೊಬ್ಬರಿಗೆ ಈ ಮಾತು ಗೊತ್ತು ಅಂತ ಹೇಳ್ತಿದ್ದಾರೆ ಬಾಬಾ. ಸರ್ವೋದಯ ಅಂತಂದರೆ ಇದು ಪೂರ್ತಿ ಪ್ರಪಂಚದ ಮಾತು ಅಂತ ಹೇಳ್ತಿದ್ದಾರೆ. ಇದು ಭಗವಂತ ಬಂದು ತಿಳಿಸ್ತಿದ್ದಾರೆ. ಭಗವಂತ ಬಂದು ಹೆಂಗೆ ಎಲ್ಲರ ಮೇಲೂ ಕೂಡ ದಯೆ ತೋರಿಸ್ತಿದ್ದಾರೆ ಇದನ್ನು ಬಂದು ತಿಳ್ಕೊಳ್ಳಿ ಅಂಥ ಸಂಘಟನೆಗಳಿಗೆ ಹೋಗಿ ನೀವು ಅರ್ಥ ಮಾಡಿಸಿ. ಇದು ಕಲಿಯುಗದ ಅಂತ್ಯವಾಗಿದೆ. ಮಹಾಭಾರತ ಯುದ್ಧವೂ ಕೂಡ ಆಗಿತ್ತು. ಅದು ಹೆಂಗೆ ಈ ಪತಿತ ಪ್ರಪಂಚವನ್ನು ಪಾವನ ಮಾಡಿದ್ರು ಎನ್ನುವುದು ಬಂದು ತಿಳ್ಕೊಳ್ಳಿ ಅಂತ ಹೇಳಿ. तो सर्व आत्माओं का ब्लिसफुल वर्ड है ना, इसमें ज्ञान की बुद्धि बड़ी अच्छी चाहिए. बाबा के पास तो समाचार मिलते हैं कि हम सर्वोदय लीडर से मिला, परंतु मिलने वाला बड़ी विशाल बुद्धि वाला चाहिए. बाबा ने देखा कि कोई विशाल बुद्धि की बात नहीं की है. पहले तो उनको बताना चाहिए कि सारी दुनिया में दुख है, अशांति है, या दुखधाम है तो ज़रूर पहले सुखधाम शांतिधाम था. बच्चों ने यह भी उनको बताया नहीं. भारत की बड़ी महिमा करनी चाहिए. अच्छा, भारत को ऐसा बनाने वाला कौन? तुम तो सर्व पर दया कर नहीं सकते हो. वह तो एक ही ईश्वर है जिसको तुम भूले हुए हो. वह खुद अपना कार्य कर रहे हैं. हाँ, यह भी अच्छा है जो दुखियों को कुछ न कुछ देते हो, उनसे मिलना भी चाहिए एकांत में. ಅಂದರೆ ತಂದೆ ಹೇಳ್ತಿದ್ದಾರೆ ಮಹಾಭಾರತ ಯುದ್ಧವೂ ಕೂಡ ಈಗಲೇ ಆಯಿತು. ಸರ್ವಾತ್ಮರ ಮೇಲೂ ಕೂಡ ದಯೆಯನ್ನು ತೋರಿಸುವಂಥವರು ಅಥವಾ ಸುಖವನ್ನು ಕೊಡುವಂಥವರು ಒಬ್ಬ ತಂದೆಯಾಗಿದ್ದಾರೆ. ಈ ಜ್ಞಾನವನ್ನು ನೀವು ತುಂಬ ವಿಶಾಲ ಬುದ್ಧಿಯವರಾಗಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸಬೇಕು ಅಂತ ಹೇಳ್ತಾರೆ. ಕೆಲವರು ಬಾಬಂಗೆ ಹೇಳ್ತಂತೆ, ಬಾಬಾ ಇವತ್ತು ನಾವು ಸರ್ವೋದಯ ಲೀಡರ್ ಹತ್ರ ಹೋಗಿ ಮಿಲನ ಮಾಡಿ ಬಂದ್ವಿ ಅಂತ. ಆದರೆ ಬಾಬಾ ಹೇಳ್ತಿದ್ದಾರೆ ಮಕ್ಕಳು ಇನ್ನೂ ಪೂರ್ತಿ ಸತ್ಯವನ್ನು ಹೇಳುತ್ತಿಲ್ಲ. ನೀವು ಅವ್ರ ಹತ್ರ ಹೋಗಿ ವಿಶಾಲ ಬುದ್ಧಿಯವರಾಗಿ ಅರ್ಥ ಮಾಡಿಸಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಅವ್ರಿಗೆ ಹೇಳಬೇಕು ಸರ್ವೋದಯ ಅಂತಂದರೆ ಸರ್ವರ ಮೇಲೆ ದಯ. ಅಂದರೆ ಸೃಷ್ಟಿಯೇ ಈಗ ಹಿಂಗಾಗ್ಬಿಟ್ಟಿದೆ, ದುಃಖ ಅಶಾಂತಿ ಆಗಿಬಿಟ್ಟಿದೆ. ಈಗ ಇದು ದುಃಖಧಾಮವಿತ್ತು ಅಂತಂದರೆ ಮೊದಲು ಇದರಲ್ಲಿಯೇ ಸುಖಧಾಮವಿತ್ತು. ಹಾಗೂ ನಾವು ಕೂಡ ಶಾಂತಿಧಾಮದಲ್ಲೇ ಇದ್ವಿ. ಈ ಮಕ್ಕಳು ಕೂಡ ಈ ವಿಷಯವನ್ನು ತಿಳಿಸಿಲ್ಲ. ಹಾಗೂ ಅವರಿಗೆ ಇದೇ ಅಲ್ಲದೆ ಭಾರತ ದೇಶ ಹಿಂಗೆ ದುಃಖಿ ಆಗಿಬಿಟ್ಟಿದೆ ಅಂತ ಹೇಳುವುದೇ ಅಲ್ಲದೆ ಭಾರತ ದೇಶದ ಮಹಿಮೆಯನ್ನು ಕೂಡ ಮಾಡು. ಏಕೆಂದರೆ ಭಾರತ ದೇಶ ಅಷ್ಟು ಸಂಪದ್ಭರಿತವಾಗಿ ಇತ್ತು ಮೊದಲು. ಅದರ ಮಹಿಮೆಯನ್ನು ಕೂಡ ಮಾಡಿ ಈಗ ಪುನಃ ಅಂಥ ಭಾರತವನ್ನಾಗಿ ಮಾಡುವಂಥವ್ರು ಯಾರು? ಇವಾಗ ಅಂಥ ಭಾರತ ದೇಶ ಬರಬೇಕಂತಲೇ ತಾನೆ ನಿಮ್ಮ ಪ್ರಯತ್ನ. ಅದಕ್ಕೋಸ್ಕರ ಅಂತಹ ಸರ್ವ ಅಂದರೆ ಸೃಷ್ಟಿಯಲ್ಲಿರುವಂಥ ಎಲ್ಲ ಆತ್ಮನ ಮೇಲೂ ಕೂಡ ದಯೆ ತೋರಿಸಿ ಭಾರತವನ್ನು ಅಥವಾ ಪೂರ್ತಿ ಪ್ರಪಂಚವನ್ನು ಸುಖಮಯ ಮಾಡುವಂಥ ಶಕ್ತಿ ಯಾರಿದೆ ಅಂದರೆ ಅದು ಪರಮಾತ್ಮನಿಗೆ ಇದೆ. ಯಾವುದೇ ಮನುಷ್ಯರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ನೀವು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೊಬ್ಬ ಈಶ್ವರ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ಈ ರೀತಿ ಅವ್ರಿಗೆ ಅರ್ಥ ಮಾಡಿಸಿ. ಬಲೆ ಅವರು ಕೂಡ ತಮ್ಮ ಕಾರ್ಯವನ್ನು ಮಾಡ್ತಿದ್ದಾರೆ. ಬಾಬಾ ಹೇಳ್ತಾರೆ ಅಷ್ಟು ದುಃಖಿಗಳಿಗೆ ಅಲ್ಪ ಸ್ವಲ್ಪ ಸಹಯೋಗವನ್ನು ನೀಡ್ತಿದ್ದಾರೆ. ಆದರೂ ಕೂಡ ಅವರು ಪೂರ್ತಿ ವಿಶ್ವವನ್ನು ಪರಿವರ್ತನೆ ಮಾಡಬೇಕಂದ್ರೆ ಆ ಕಾರ್ಯ ಪರಮಾತ್ಮನಿಂದನೇ ಸಾಧ್ಯ. ಆ ರೀತಿ ಯಾರೆಲ್ಲ ಕೂಡ ಸಾಮಾಜಿಕ ಸೇವಕರಾಗಿರ್ಬೋದು, ವಿಶ್ವದಲ್ಲಿ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಒಳ್ಳೆ ಸೇವೆ ಭಾವನೆ ಇಟ್ಕೊಂಡು ಮಾಡುವಂಥವ್ರು ಇರ್ಬೋದು. ಅಂಥವ್ರ ಹತ್ರ ಏಕಾಂತವಾಗಿ ನೀವು ಹತ್ರ ಹೋಗಿ ಪರ್ಸನಲ್ಲಾಗಿ ಈ ಎಲ್ಲ ಜ್ಞಾನವನ್ನು ಅವ್ರಿಗೆ ತಿಳಿಸಿ ಬನ್ನಿ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಅಂಥ ದೊಡ್ಡ ಸ್ಥಾನ ಇರುವಂಥ ಒಬ್ಬರಿಗೆ ತಿಳಿಸಿದ್ರೆ ಸಾಕು, ಅವರಿಂದ ಅನೇಕರ ಕಲ್ಯಾಣ ಆಗುತ್ತೆ ಅಂತ ಹೇಳ್ತಾರೆ. महाभारत का जो नाटक बनाया है उस पर सच और झूठ का कॉन्ट्रास्ट लिख पर्चा बनावे चाहिए. ಬಾಬಾ ಹೇಳ್ತಿದ್ದಾರೆ ಈಗ ನೀವೆಲ್ಲರೂ ಕೂಡ ಮಹಾಭಾರತದ ಯುದ್ಧದ ಬಗ್ಗೆ ಯಾವುದು ಸತ್ಯ ಯಾವುದು ಹಾಗೂ ಅಸತ್ಯ ಯಾವುದು ಅಂತ ನೀವು ತಿಳ್ಕೊಂಡಿದ್ದೀರಲ್ವ, ಇದರ ಬಗ್ಗೆ ನೀವು ಒಂದು ಕಾಂಟ್ರಾಸ್ಟ್ ಮಾಡಿ. ಯಾವುದು ಸತ್ಯ ಇದೆ, ಯಾವುದು ಅಸತ್ಯವಿದೆ, ಮಹಾಭಾರತದಲ್ಲಿ ಯಾವ ರೀತಿ ಬರೆಯಲಾಗಿದೆ, ಆದರೆ ಅದರ ಸತ್ಯತೆ ಏನು ಅಂತ ಈ ರೀತಿ ನೀವು ಕಾಂಟ್ರಾಸ್ಟ್ ಮಾಡಿ ಪರಿಚಯ ಮಾಡಿ ಎಲ್ಲರಿಗೂ ಕೂಡ ಅರ್ಥ ಮಾಡಿಸಿ. ಮಹಾಭಾರತ ನಾಟಕ ಯಾವುದು ಮಾಡಿದಾರೋ ಅದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಕಾಂಟ್ರಾಸ್ಟ್ ಮಾಡಿ ಪೇಪರ್ಸ್ ಹಂಚಿ ಅಂತ ಬಾಬಾ ಹೇಳ್ತಿದ್ದಾರೆ. ಪಾಂಪ್ಲೆಟ್ಸನ್ನು ಹಂಚಿ. ಭಾರತ್ कैसा कौड़ी से हीरे जैसा बनता है सो आकर समझो. ನೋಡಿ ಹೆಡ್ಡಿಂಗ್ ಈ ಥರ ಬರಿಬೋದು. ಏನಂತ ಅಂದರೆ ಭಾರತ ಹೇಗೆ ಕೌಡೆಯಿಂದ ವಜ್ರ ಸಮಾನ ಆಗುತ್ತೋ ಬಂದು ತಿಳ್ಕೊಳ್ಳಿ. जब महाभारत लड़ाई हुई तब बाघ भी था जिससे वर्षा मिलता है.
श्री कृष्ण को तो कोई बाप कह ना सके। मनुष्य जब गॉड फादर क्या पुकारते हैं तब वह निराकार को ही याद करते हैं। तुम बच्चों को सारा दिन यही ख्यालत रहना चाहिए कि हम कैसे सर्विस करें। विचार सागर मंथन करना चाहिए कि कैसे और उनको जगाए। कांटों को फूल बनाना है, शमशान में जाकर सर्विस करनी है। बच्चे जाते हैं परंतु वो तक पढ़ते हैं, देखते हैं कि इतना समझाते हैं परंतु सुनते ही नहीं। अरे समझेंगी भी कैसे। बाबा मिसाल देते हैं कि रेडी माना भेड़ क्या समझे, है तो बड़ा सहज ज्ञान। ऊंचते ऊंच भगवान फिर देवताएं, या वर्णों का राज भी तुम ही समझाते हो। ಈಗ ನೀವು ಮಕ್ಕಳು ಮಹಾಭಾರತದ ಯುದ್ಧದ ಬಗ್ಗೆನೂ ತಿಳ್ಕೊಂಡಿದ್ದೀರಿ. ಮಹಾಭಾರತ ಯುದ್ಧದ ಸಮಯದಲ್ಲಿ ತಂದೆಯೇ ಇದ್ದರು, ಅವರೇ ಬಂದು ಎಲ್ಲರಿಗೂ ಕೂಡ ಆಸ್ತಿಯನ್ನು ನೀಡಿದರು. ಆದರೆ ಶ್ರೀಕೃಷ್ಣನ ತಂದೆ ಅಂತ ಯಾರಿಗೂ ಕೂಡ ಹೇಳಲಾಗುವುದಿಲ್ಲ, ಯಾಕಂದರೆ ಮನುಷ್ಯರಿಗೆ ಗೊತ್ತಿಲ್ಲ ಶ್ರೀಕೃಷ್ಣನ ತಂದೆ ಅಂತ ಯಾರು ಅಂತ. ಮನುಷ್ಯರು ಅವರನ್ನೇ ಗಾಡ್ ಫಾದರ್ ಅಂತ ಹೇಳ್ಬಿಡ್ತಾರೆ. ಆದರೆ ನಿಜವಾಗ್ಲೂ ಕೂಡ ಗಾಡ್ ಫಾದರ್ ಅಂದಿದ ತಕ್ಷಣ, ಅಂದರೆ ಶಿವ ಪರಮಾತ್ಮ ಅಂದಿದ ತಕ್ಷಣ ಆ ನಿರಾಕಾರನೇ ತಾನೇ ನೆನಪು ಬರ್ತಾರೆ. ಈಗ ಮಕ್ಕಳಿಗೆ ಪೂರ್ತಿ ದಿನ ಎಲ್ಲ ವಿಚಾರ ನಡೀತಿರಬೇಕು, ನಾವು ಹೆಂಗೆ ಸೇವೆ ಮಾಡಬೇಕು, ವಿಚಾರ ಸಾಗರ ಮಂಥನ ಮಾಡಿ ಹೆಂಗೆ ಎಲ್ಲರನ್ನೂ ಕೂಡ ಅಂಧಕಾರದಿಂದ ಬಿಡುಗಡೆ ಮಾಡಬೇಕು, ಹೆಂಗೆ ಎಲ್ಲರನ್ನೂ ಕೂಡ ಎಬ್ಬಿಸಬೇಕು, ಮುಳ್ಳುಗಳಿಂದ ಪುಷ್ಪಗಳನ್ನಾಗಿ ಹೆಂಗೆ ಮಾಡಬೇಕು ಅಂತ ನಿಮಗೆ ವಿಚಾರ ನಡೀಬೇಕು. ಬಾಬಾ ಹೇಳ್ತಾರೆ ಸ್ಮಶಾನಕ್ಕೂ ಕೂಡ ಹೋಗಿ ನೀವು ಸೇವೆಯನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ಒಬ್ಬರು ಅನ್ನೋರು ಇದ್ದಾರೆ, ಅವರು ಕೂಡ ಯಾರೇ ಶರೀರ ಬಿಟ್ಟರು ಫಸ್ಟ್ ಅವ್ರಿಗೆ ಫೋನ್ ಮಾಡ್ತಾರೆ. ಇಳ್ಕಲ್ ಅನ್ನೋರು, ಸಿದ್ದಣ್ಣ ಅಂತವರು ಹೆಸರು. ಅವ್ರು ಅಷ್ಟೊಂದು ಒಳ್ಳೆ ಸೇವೆ ಮಾಡ್ತಾರೆ. ಎಲ್ಲೇ ಯಾರೇ ಶರೀರ ಬಿಟ್ಟರೆ ಅವರು ಕರೆಸ್ತಾರೆ, ಅಲ್ಲೆಲ್ಲ ಕೂಡ ಹೋಗಿ ಅಲ್ಲೆಲ್ಲರೂ ಕೂಡ ಪರಿಚಯವನ್ನು ಕೊಡ್ತಾರೆ. ಎಲ್ಲ ಕಾರ್ಯವನ್ನು ಕೂಡ ಅವರೇ ಮಾಡ್ತಾರೆ. ಅಂದರೆ ಆ ನೆಪದಿಂದ ಅವ್ರಿಗೆ ಜ್ಞಾನವನ್ನು ತಿಳಿಸ್ಬೋದು ಅಂತ. ಅನೇಕ ಆತ್ಮರ ಕಲ್ಯಾಣ ಆಗುತ್ತಲ್ಲ, ಅಂಥ ದುಃಖದ ಸಮಯದಲ್ಲಿ ಜ್ಞಾನವನ್ನು ಹೇಳಿದಾಗ ತುಂಬ ನಾಟುತ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಸ್ಮಶಾನದಲ್ಲೂ ಕೂಡ ಹೋಗಿ ಸೇವೆಯನ್ನು ಮಾಡಿ ಅಂತ. ಆದರೆ ಬಾಬಾ ಹೇಳ್ತಾರೆ ಮಕ್ಕಳು ಸುಸ್ತಾಗ್ಬಿಡ್ತಾರೆ. ಆದರೆ ಬಾಬಾ ಹೇಳ್ತಾರೆ ನೀವು ಆ ರೀತಿ ಎಲ್ಲ ಜ್ಞಾನವನ್ನು ತಿಳಿಸ್ತಾ ಹೋಗಿ. ಜಾಸ್ತಿ ಎಷ್ಟೊಂದು ನಾವು ವಿಶಾಲವಾಗಿ ಜ್ಞಾನ ತಿಳಿಸ್ತೀವಿ, ಆದರೆ ಕೆಲವರು ಕೇಳುವುದೇ ಇಲ್ಲ. ಬಾಬಾ ಹೇಳ್ತಿದ್ದಾರೆ ಅದು ಕೂಡ ವ್ಯತ್ಯಾಸ ಇರುತ್ತಲ್ಲ. ಬುದ್ಧಿ ಹೆಂಗಿರಬೇಕು, ಚಿನ್ನದಂತೆ ಇರಬೇಕು ಈ ಜ್ಞಾನ ಅರ್ಥ ಆಗಬೇಕಂದ್ರೆ. ಅದಕ್ಕೆ ಬಾಬಾ ಹೇಳ್ತಾರೆ ಎಲ್ಲರೂ ಕೂಡ ಈ ಜ್ಞಾನ ಅರ್ಥ ಆಗುವುದಿಲ್ಲ, ಆದರೆ ಸಹಜ ಜ್ಞಾನವೇ ಇದು. ಉನ್ನತಾತಿ ಉನ್ನತ ಸ್ವಯಂ ತಂದೆಯೇ ಬಂದು ಜ್ಞಾನವನ್ನು ಕೊಡುತ್ತಾರೆ. ಆಮೇಲೆ ಇಲ್ಲಿ ವರ್ಣಗಳ ಬಗ್ಗೆ ಕೂಡ ನಾವು ಅರ್ಥ ಮಾಡಿಸ್ಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅನಂತರ ಬ್ರಾಹ್ಮಣ. ಎಲ್ಲ ವರ್ಣಗಳಲ್ಲೂ ಕೂಡ ಶ್ರೇಷ್ಠ ವರ್ಣ ಯಾವುದು? ब्राह्मण छोटी है सबसे ऊंच है। तुम देवता बनते हो तो इतनी महिमा नहीं होती है, इस समय तुम्हारी महिमा बहुत होती है। शक्तियों के कितने मेले लगते हैं, लक्ष्मी का मेला नहीं लगता है। उनका सिर्फ दीपमाला के दिन आह्वान करते हैं। मेला सदा जगदम्बा का लगता है। तुम जानते हो जगदम्बा कौन है, लक्ष्मी कौन है, लक्ष्मी की पूजा क्यों होती है? अब सब कहा है, लक्ष्मी तो सतयुग में थी, अभी उनकी आत्मा कहाँ है? तुम जानते हो लक्ष्मी 84 जन्म भोग, अब वह संगम पर जगदम्बा बनी है। एडॉप्ट कर फिर उनका नाम बदला जाता है। बहुत बच्चे कहते हैं हमको बाबा ने अडॉप्ट किया, हमारा नाम क्यों नहीं बदला जाता है? बाबा कहते क्या करो, नाम तो बदलो, परंतु नाम को बट्टा लगा देते हैं, माना बदनाम कर देते हैं। नाम भी बहुत फर्स्ट क्लास मिलते थे। तुम प्रजापिता ब्रह्म कुमार कुमारिया कहलाते हो ना, बल शरीर निर्वाणार्थ धंधे आदि में वह नाम चलाना पड़ता है। तुम तो कहेंगे हमारा तो अब यह नाम है, फिर भी एड्रेस घर की देनी होती है। बुद्धि में हम ब्रह्म कुमार कुमारिया है, यह बेटे हैं, साथ में शिव बाबा ब्रह्मा बाबा है। वह बाहर मित्र संबंधियों को देखते हो तो वह नाम याद आ जाता है, वह नाम भी लिखना पड़ता है, नहीं तो समझ भी ना सके तो गृहस्थ त्योहार में जाने से फिर भूल जाते हैं। उसमें रहते अपने को शिववंशी निश्चय कर उस याद में रहना पड़े। मेहनत है इसलिए बाबा लिखते हैं कि चार्ट रखो।
लौकिक संबंधी होते हुए भी पारलौकिक को याद करते रहे, इसमें मेहनत है, यह नई बात. ಬಾಬಾ ಎಷ್ಟು ಸುಂದರವಾಗಿ ಅರ್ಥ ಮಾಡಿಸ್ತಿದ್ದಾರೆ. ದೇವತೆಯರಿಗೆ ಅಷ್ಟೊಂದು ಮಹಿಮೆ ಆಗೋದಿಲ್ಲ, ಆದರೆ ಈಗ ಶಕ್ತಿಯರಿಗೆ ಜಾಸ್ತಿ ಮಹಿಮೆ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಅಂದರೆ ಬ್ರಾಹ್ಮಣರಾಗಿರುವಂಥ ನಿಮಗೆ ಜಾಸ್ತಿ ಮಹಿಮೆ ಇದೆ ದೇವತೆಯರಿಗಿಂತ ಅಂತ. ಈ ಸಮಯದಲ್ಲಿ ಜಗದಂಬ ಅಂದರೆ ಮಮ್ಮಾರವರ ಮಹಿಮೆ ನೋಡಿ ಎಷ್ಟೊಂದಿದೆ. ಲಕ್ಷ್ಮಿಗೆ ಅಂತೂ ಭವಿಷ್ಯದಲ್ಲಿ ಸತ್ಯುಗದ ಮಹಾರಾಣಿ, ಅಂದರೆ ದೇವತೆ ಆಗಿದ ನಂತರ ಲಕ್ಷ್ಮಿ, ಅವರ ಮಹಿಮೆ ಯಾವಾಗುತ್ತೆ? ದೀಪಾವಳಿ ದಿನ ಮಾತ್ರ ಅಂತ ಬಾಬಾ ಹೇಳ್ತಾರೆ. ಆದರೆ ಜಗದಂಬ ಸಂಗಮಯುಗಿ ಬ್ರಾಹ್ಮಣಿ, ಅವರ ಮಹಿಮೆ ಎಷ್ಟೊಂದು ಆಗುತ್ತೆ ನೋಡಿ ಅಂತ ಬಾಬಾ ಹೇಳ್ತಾರೆ. ಎಷ್ಟೊಂದು ಮೇಲೆ ಎಲ್ಲ ಕೂಡ ಮಾಡ್ತಾರೆ, ಎಷ್ಟೊಂದು ಅವ್ರದ್ದು ಮಹಿಮೆ ಈ ಪ್ರಪಂಚದಲ್ಲಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಈಗ ನೀವು ತಿಳ್ಕೊಂಡಿದ್ದೀರಿ ಲಕ್ಷ್ಮಿ ಯಾರು, ಜಗದಂಬ ಯಾರು ಅಂತ. ಜಗದಂಬ ಯಾರು? ಶಿವಬಾಬಾವರ ಮಗು. ಈ ಸಮಯದಲ್ಲಿ ಅವರೇ ಭವಿಷ್ಯದಲ್ಲಿ ಏನಾಗ್ತಾರೆ? ಲಕ್ಷ್ಮಿ ಆಗ್ತಾರೆ. ಅಂದರೆ ಅದು ದೇವತಾ ಸ್ವರೂಪ. ಲಕ್ಷ್ಮಿಗೆ ಪೂಜೆ ಯಾಕೆ ಮಾಡ್ತಾರೆ, ಈಗ ಏನು ಆಗ್ತಿದೆ ಎನ್ನುವುದು ಕೂಡ ನಿಮಗೆ ಗೊತ್ತಿದೆ. ಲಕ್ಷ್ಮಿ ಸತ್ಯುಗದಲ್ಲಿ ಇರ್ತಾರೆ. ಅವರ ಆತ್ಮ ಇವಾಗ ಎಲ್ಲಿದೆ? ಪ್ರತಿಯೊಬ್ಬರೂ ಕೂಡ ಸೃಷ್ಟಿ ನಾಟಕಕ್ಕೆ ಬಂದ ಮೇಲೆ ಪಾತ್ರ ಮಾಡಲೇಬೇಕಲ್ವ. ಅದು ನಾರಾಯಣ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ರಾಧೆ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಅಥವಾ ಯಾವುದೇ ಧರ್ಮಾತ್ಮ ಆಗಿರ್ಬೋದು. ಅದಕ್ಕೆ ಬಾಬಾ ಹೇಳ್ತಾರೆ ಲಕ್ಷ್ಮಿಯೂ ಕೂಡ 84 ಜನ್ಮವನ್ನು ಪಡೆದು ಇವಾಗ ಎಲ್ಲಿದ್ದಾರೆ ಅಂದರೆ ಈ ಸಂಗಮ ಯುಗದಲ್ಲಿ ಜಗದಂಬ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ನಾವು ಕೂಡ ಹೇಳ್ತೀವಲ್ಲ, ಶಿವಬಾಬಾ ಅವ್ರು ನಮ್ಮನ್ನೆಲ್ಲರನ್ನು ಕೂಡ ದತ್ತಕ್ಕೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಅಂತ. ನಾವಾಗೇನು ಹೇಳ್ತೀವಿ? ನಾವು ಶಿವಬಾಬಾರ ಮಕ್ಕಳು ಅಂತ ಹೇಳ್ತೀವಲ್ವ. ಈಗ ಮಕ್ಕಳಾಗಿದ್ವಿ, ದತ್ತಕ್ಕೆ ಮಕ್ಕಳಾಗಿದ್ದೇವೆ. ಅದೇ ರೀತಿ ಈಗ ಬಾಬಾ ನಮ್ಮೆಲ್ಲರನ್ನು ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಆದಿ ಸಮಯದಲ್ಲಿ ಅಂದರೆ ಯಜ್ಞದ ಆದಿಯಲ್ಲಿ ಯಾರೆಲ್ಲ ಬಾಬಾ ಮನೆಗೆ ಬರ್ತಾರೋ, ಬಾಬಾವ್ರಿಗೆ ಸಂಪೂರ್ಣ ನಿಶ್ಚಯದ ಮಕ್ಕಳಾಗ್ತಾರೋ ಅವ್ರಿಗೆ ಹೆಸರು ಕೂಡ ಚೇಂಜ್ ಮಾಡ್ತಿದ್ರು. ತುಂಬ ಒಳ್ಳೆಯ ಹೆಸರನ್ನು ಕೂಡ ಇಡ್ತಿದ್ರು. ಇವಾಗ ನಮ್ಮ ದಾದಿಯವರ ಹೆಸರೆಲ್ಲ ಕೂಡ ಚೇಂಜ್ ಮಾಡಿದ್ರಲ್ಲ ಆ ರೀತಿ. ಆದರೆ ಬಾಬಾ ಹೇಳ್ತಿದ್ದಾರೆ ಸ್ವಲ್ಪ ಸಮಯದ ನಂತರ ಅದು ಪಾತ್ರ ಮುಗೀತು. ಆ ರೀತಿ ಹೆಸರು ಚೇಂಜ್ ಮಾಡೋದು ಆಗಲಿಲ್ಲ. ಯಾಕೆ ಅಂತಂದರೆ ಮಕ್ಕಳು ಆ ಹೆಸರನ್ನೇ ಕೆಡಿಸ್ಬಿಡ್ತಾರೆ ಅಂತ. ಏಕೆಂದರೆ ಕೆಲವರು ಆ ಹೆಸರಿಗೆ ತಕ್ಕಂತೆ ನಡ್ಕೊಂಡಿಲ್ಲ, ಕೆಲವರು ಜ್ಞಾನಕ್ಕೆ ವಿರೋಧ ಆಗಿಬಿಟ್ಟು ಆ ಹೆಸರಿಗೆ ವಿರೋಧವಾಗಿ ನಡ್ಕೊಳ್ಳೋದು ಮೊದಲು ಮಾಡಿದ್ರು. ಆದರೆ ಇವಾಗ ನಮ್ಮ ಹೆಸರಂತೂ ಬದಲಾವಣೆ ಆಗಿಬಿಟ್ಟಿದೆ. ಭಲೆ ಸ್ಥೂಲವಾಗಿ ಒಂದೊಂದು ಹೆಸರು ಬದಲಾವಣೆ ಮಾಡಿಲ್ಲ ಅಂದರೂ ಕೂಡ ಇವಾಗ ನಾವೇನು ಹೇಳ್ತೀವಿ? ನಾವು ಯಾರು? BKS ಬ್ರಹ್ಮಕುಮಾರ್ ಕುಮಾರಿಯರು ಅಂತ ಹೇಳ್ತೀವಲ್ವ. ಅಂದರೆ ಬಾಬಾ ಹೇಳ್ತಾರೆ ಶರೀರ ನಿರ್ವಹಣಾರ್ಥ ವ್ಯಾಪಾರ ವ್ಯವಹಾರದಲ್ಲಿ ಯಾವ ಹೆಸರುಗಳಿದೆಯೋ ಮನೆ ಅಡ್ರೆಸ್ ಕೊಡಬೇಕಂದ್ರೂ ಕೂಡ ಅದೇ ಹೆಸರೇ ನಡೆಯುತ್ತೆ. ಆದರೆ ಬಾಬಾ ಹೇಳ್ತಿದ್ದಾರೆ ನಿಮಗೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಹೊರಗಡೆ ವ್ಯಾಪಾರ ಮಾಡ್ತಿದ್ರು ಆ ನೆನಪಿದ್ದಾಗ ಅಲ್ಲೇ ನೀವು ಮುಳುಗಬಾರ್ದು, ನೀವು ಶಿವ ವಂಶಸ್ಥರು ಎನ್ನುವಂಥ ನಿಶ್ಚಯ ನಿಮಗಿರಲಿ ಅಂತ ಹೇಳಿದರು ಬಾಬಾ. ಅದಕ್ಕೆ ಇದರಲ್ಲಿ ಪರಿಶ್ರಮ ಇದೆ. ತಂದೆಯ ನೆನಪಿನಲ್ಲಿ ಎಷ್ಟು ಹೊತ್ತಿರ್ತೀವಿ ಅನ್ನೋದು ಕೂಡ ನೀವು ಚಾರ್ಟ್ ಬರೆಯಿರಿ, ಆವಾಗ ನಿಮ್ಗೆ ನೆನಪಿರುತ್ತೆ. ಇಲ್ಲಾಂದರೆ ನೀವು ಹೊರಗಡೆ ಹೋಗಿದ ತಕ್ಷಣ ಎಲ್ಲವನ್ನು ಕೂಡ ಮರ್ತು ಹೋಗ್ಬಿಡ್ತೀರಿ. ಲೌಕಿಕ ಸಂಬಂಧಿ ಹತ್ರ ಇರ್ತಲೂ ನೀವು ಪಾರಲೌಕಿಕ ತಂದೆಯ ನೆನಪಿನಲ್ಲಿರಬೇಕು. ಇದು ಪರಿಶ್ರಮ ಅಂತ ಹೇಳ್ತಿದ್ದಾರೆ ಬಾಬಾ. ಇದರಲ್ಲಿಯೇ ಪರಿಶ್ರಮ ಪಡಬೇಕಿದೆ, ಹೊಸ ಮಾತುಗಳು ಅಂತ ಹೇಳ್ತಿದ್ದಾರೆ. अब महाभारत नाटक में रथ की तो दिखाया है, रथ भी तो दिखाया है, संस्कृत श्लोक भी ज़रूर बोलेंगे, देखना चाहिए कि क्या क्या बतलाते हैं, फिर उस पर ही लिखना चाहिए, सर्विस का ख्याल रहना चाहिए. ಬಾಬಾ ಹೇಳ್ತಿದ್ದಾರೆ ಇವಾಗ ಮಹಾಭಾರತದ ನಾಟಕದಲ್ಲಿ ರಥವನ್ನು ಕೂಡ ತೋರಿಸುತ್ತಾರೆ, ಅದರಲ್ಲಿ ಕುಳಿತಿದ್ದಂಗೆ ತೋರಿಸ್ತಾರೆ, ಒಂದು ನಾಟಕ ಮಾಡ್ತಾರಲ್ಲ ಅದರಲ್ಲಿ ಇದೆಲ್ಲ ತೋರಿಸ್ತಾರೆ, ಮತ್ತು ಶ್ಲೋಕಗಳು ಕೂಡ ಸಂಸ್ಕೃತ ಶ್ಲೋಕಗಳು ಕೂಡ ತಿಳಿಸ್ತಾರೆ. ಇದನ್ನೆಲ್ಲ ನಾವು ಕೇಳಿಸ್ಕೊಳ್ಬೇಕು, ಆಮೇಲೆ ಅದರ ಅರ್ಥವನ್ನು ಸತ್ಯವಾಗಿ ನಾವು ತಿಳಿಸ್ಬೇಕು. ಮೇಜರಾಗಿ ಬಾಬಾ ಹೇಳ್ತಾರಲ್ಲ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಂ ಅಧರ್ಮಸ್ಯ ಸಂಭವಾಮಿ ಸಂಗಮಯುಗೆ. ಅಂದರೆ ಇದು ಈ ಥರ ಭಾವ ಪ್ರತಿಯೊಂದರ ಸತ್ಯ ತಿಳಿಸ್ತಾರೆ. ಪರಮಾತ್ಮ ಅಂದರೆ ಅದರಲ್ಲಿ ಏನು ಹೇಳುತ್ತಾರೆ ಅಂತಂದರೆ ಪ್ರಪಂಚದಲ್ಲಿ ಅವನೀತಿ ಅತ್ಯಾಚಾರ ಅಥವಾ ದುಃಖ ಹೆಚ್ಚಾದ ಸಮಯದಲ್ಲಿ ಪರಮಾತ್ಮನಾಗಿರುವ ನಾನು ಯುಗ ಯುಗದಲ್ಲಿ ಬರ್ತೀನಿ ಅಂತ ತಿಳಿಸಿದ್ದಾರೆ. ನಿಜವಾಗ್ಲೂ ಪರಮಾತ್ಮ ಯುಗ ಯುಗದಲ್ಲಿ ಬರಲ್ಲ, ಸಂಗಮ ಯುಗದಲ್ಲಿ ಬರ್ತಾರೆ, ಅಥವಾ ಒಂದು ಕಲ್ಪದಲ್ಲಿ ಒಂದು ಬಾರಿ ಬರ್ತಾರೆ. ಸತ್ಯಯುಗದಲ್ಲಿ ಪರಮಾತ್ಮ ಬರೋ ಅವಶ್ಯಕತೆ ಏನಿದೆ? ಸ್ವರ್ಣಿಮ ಪ್ರಪಂಚ ಅಲ್ಲ, ತ್ರೇತಾಯುಗದಲ್ಲೂ ಬರುವ ಅವಶ್ಯಕತೆ ಇಲ್ಲ. ಹಂಗೆ ನೋಡಿದ್ರೆ ಪರಮಾತ್ಮನ ಬರುವಂತಹ ಸಮಯ ಯಾವುದು? ಅತಿಯಾಗಿರುವಂಥ ದುಃಖ ಆಗುವ ಸಮಯದಲ್ಲೇ. ಅಂದರೆ ಅಲ್ಲಿ ಯಾವ ಸಮಯದಲ್ಲೂ ಕೂಡ ದುಃಖ ಆಗುವುದಿಲ್ಲ. ಅಂದರೆ ನಾನು ಯುಗ ಯುಗದಲ್ಲೇ ಬರುವುದಿಲ್ಲ, ನಾನು ಸಂಗಮ ಯುಗದಲ್ಲಿ ಬರ್ತೀನಿ ಅಂತ.
ಅಂದರೆ ಈ ರೀತಿ ಪ್ರತಿ ಒಂದೊಂದು ಶ್ಲೋಕದ ಹಿಂದೆ ಇರುವಂತಹ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ನೀವು ತಿಳ್ಕೊಂಡಿದ್ದೀರಿ. ಅದಕ್ಕೋಸ್ಕರ ಸತ್ಯವನ್ನು ನೀವೆಲ್ಲರೂ ಕೂಡ ತಿಳಿಸಿಕೊಡಿ ಅಂತ ಹೇಳ್ತಿದ್ದಾರೆ. सर्विस का ख्याल रहना चाहिए, परिचय देना है, यह बातें जानने से तुमको सच्चा महाभारत का ज्ञान मिल जाएगा. ಎಲ್ಲರಿಗೂ ಕೂಡ ನೀವು ಈ ರೀತಿ ಪರಿಚಯವನ್ನು ಕೊಡಬೇಕು, ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಈ ಮಾತುಗಳನ್ನು ನೀವು ತಿಳ್ಕೊಳ್ಳೋದ್ರಿಂದ ನಿಮಗೆ ಸತ್ಯವಾಗಿರುವಂಥ ಮಹಾಭಾರತದ ಯುದ್ಧದ ಜ್ಞಾನದ ಬಗ್ಗೆ ಕೂಡ ಗೊತ್ತಾಗುತ್ತೆ. ಬಾಬಾ ಕುಚ್ ಭಿ ಸುನ್ತೆ ಹೈ ತೋ ಖಯಾಲ್ ಚಲ್ತಾ ಹೈ ನಾ. तुम तो जानते हो या छोटे छोटे मत पंथ पिछाड़ी से निकलते हैं. झाड़ की आयु पूरी होने से सारा झाड़ ही सूख जाता है. तो यह जब जो भी धर्म आने वाले हैं सब कोई ने सतयुग में आने वाले नहीं हैं. बाकी जो कन्वर्ट हो गए हैं वह कहाँ ना कहाँ से निकलते हैं. जितना जो किसी की तकदीर में होगा वह लोग आएंगे. खुद समझकर फिर औरों को भी समझाना है. प्रजा नहीं बनाई, बहुतों का कल्याण नहीं किया तो वर्षा क्या मिलेगा. कोई की शक्ल से ही पता पड़ जाता है कि इनको ज्ञान अच्छा लगता है. बात दिल से लगेगी तो कंधा ऐसा हिलाते रहेंगे, नहीं तो इधर उधर देखते रहेंगे. बाबा जांच करते हैं कि यह नालायक है व लायक है. ಅಂದರೆ ಬಾಬಾ ಹೇಳ್ತಿದ್ದಾರೆ, ತಂದೆ ಹತ್ರ ಬಂದಾಗ ತಂದೆ ಕೂಡ ಬಾಬರವರು ಕೂಡ ಯಾವುದೇ ಶಬ್ದಗಳು ಅವ್ರ ಕಿವಿಯಲ್ಲಿ ಬೀಳ್ತಾ ಇದ್ದಾಗ ಅದನ್ನೆಲ್ಲ ವಿಚಾರ ಮಾಡ್ತಿದ್ರಂತೆ. ಅದೇ ರೀತಿ ನೀವು ಕೂಡ ವಿಚಾರ ಮಾಡಬೇಕು ಅಂತ ತಿಳಿಸ್ತಿದ್ರು. ಆನಂತರ ಬಾಬಾ ಹೇಳ್ತಾರೆ, ಈಗ ಚಿಕ್ಕ ಚಿಕ್ಕ ಮತ ಪಂಥ ಇತ್ಯಾದಿಗಳೆಲ್ಲವೂ ಕೂಡ ಬಂದಿದೆ. ಈ ವೃಕ್ಷದ ಆಯುಷ್ಯ ಬಗ್ಗೆ ಕೂಡ ನಿಮಗೆ ಗೊತ್ತಿದೆ. ಈಗ ಈ ವೃಕ್ಷ ಪೂರ್ತಿಯಾಗಿ ಒಣಗೋಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಯಾವುದೆಲ್ಲ ಧರ್ಮಾತ್ಮರೆಲ್ಲರೂ ಬಂದಿದ್ದಾರೆ ಈಗ ಲಾಸ್ಟಲ್ಲಿ ಅವ್ರು ಯಾರು ಸತ್ಯುಗದಲ್ಲಿ ಬರುವುದಿಲ್ಲ. ಯಾಕೆಂದರೆ ಇಲ್ಲಿ ಜ್ಞಾನವನ್ನು ತಿಳ್ಕೊಂಬಿಟ್ರೆ ಅವ್ರು ಆದಿ ಸಮಯದಲ್ಲಿ ಬಂದರೆ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಆಗುವುದಿಲ್ಲ, ಮತ್ತೆ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಅವ್ರು ಸತ್ಯುಗದಲ್ಲಿ ಬರೋದಿಲ್ಲ. ಬಾಕಿ ಯಾರು ಸತ್ಯುಗದಲ್ಲಿ ಬಂದು ಪಾತ್ರವನ್ನು ಮಾಡಿ ಆಮೇಲೆ ಧರ್ಮಾತ್ಮರು ಬಂದು ಧರ್ಮಗಳು ಸ್ಟಾರ್ಟ್ ಆದಮೇಲೆ ಅನೇಕ ಇತರ ಧರ್ಮಗಳು ಕನ್ವರ್ಟ್ ಆಗಿಬಿಟ್ಟಿದ್ದಾರೋ ಅವರಿಗೆ ಈ ಜ್ಞಾನ ಟಚ್ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಮತ್ತೆ ಅವರು ಈ ಜ್ಞಾನದಲ್ಲಿ ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ, ಅವರು ಜ್ಞಾನವನ್ನು ತಿಳ್ಕೊಳ್ತಾರೆ, ಇತರರಿಗೆ ತಿಳಿಸ್ತಾರೆ. ಅಲ್ಲಿ ಬಾಬಾ ಒಂದು ಅಷ್ಟರಲ್ಲಿ ಬಂದರೆ ಆಮೇಲೆ ಶಕ್ತಿ ಕಡಿಮೆ ಆಗುತ್ತೆ ಅಂತ ತೋರಿಸಿದ್ದಾರೆ. ಅಂದರೆ ಹಿಂದಿ ಭಾಗ ಏನು ಹೇಳಿದಂತ ಅಂದರೆ ಬಾಬಾ ಹೇಳ್ತಿರೋದು ಏನು ಅಂತಂದರೆ ಧರ್ಮಾತ್ಮರು ಸತ್ಯುಗದಲ್ಲಿ ಬರೋದಿಲ್ಲ. ಅವ್ರ ಪಾತ್ರ ಇರೋದೇ ಆ ಧರ್ಮದ ಸಮಯದಲ್ಲೇ, ಪಾತ್ರ ಸೃಷ್ಟಿಯಲ್ಲಿ ಅವ್ರು ಯಾವಾಗ ಬರಬೇಕಾಗುತ್ತೋ ಸತ್ಯುಗದಲ್ಲಂತೂ ಅವ್ರ ಪಾತ್ರ ಇರೋದಿಲ್ಲ. ಧರ್ಮಗಳು ಸ್ಟಾರ್ಟ್ ಆಗೋದು ಆನಂತರ ಅವಾಗೇ ಬರ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಅನೇಕರು ಬರ್ತಾರೆ, ನೀವು ಕೂಡ ಜ್ಞಾನವನ್ನು ತಿಳ್ಕೊಂಡಿದ್ದೀರಿ. ಈ ಜ್ಞಾನವನ್ನು ಎಷ್ಟು ಇತರಿಗೆ ತಿಳಿಸ್ಕೊಡ್ತೀರೋ ಅಷ್ಟು ವೃದ್ಧಿ ಆಗ್ತಾ ಹೋಗುತ್ತೆ. ನೀವು ಒಂದು ವೇಳೆ ಪ್ರಜೆಗಳು ಮಾಡ್ಕೊಂಡಿಲ್ಲ, ಅನೇಕರ ಕಲ್ಯಾಣವನ್ನು ಮಾಡಿಲ್ಲ ಅಂತಂದರೆ ನಿಮಗೆ ಏನು ಆಸ್ತಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ನಮ್ಮ ಲಕ್ಷ್ಯವೇ ಅಥವಾ ಉದ್ದೇಶವೇನಾಗುವುದು ರಾಜರಾಗುವುದಾಗಿದೆ. ರಾಜರಾಗಬೇಕು ಅಂತಂದರೆ ರಾಜ್ಯವನ್ನು ಮೊದಲು ಸ್ಥಾಪನೆ ಮಾಡ್ಕೊಳ್ಬೇಕು ಅಂತ ಬಾಬಾ ಹೇಳ್ತಾರೆ. ಸುಮ್ಮನೆ ಹೋಗಿ ಕುತ್ಕೊಂಡ್ರೆ ರಾಜ ಅಂತ ಯಾರು ಕೂಡ ಹೇಳುವುದಿಲ್ಲ. ಎಲ್ಲರೂ ಕೂಡ ರಾಜ್ಯದಲ್ಲಿರಬೇಕು. ಅದಕ್ಕೆ ಇವಾಗಿಂದ ನೀವು ಸೇವೆ ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಎಲ್ಲರಿಗೂ ಕೂಡ ಅರ್ಥ ಮಾಡಿಸಿ. ಬಾಬಾ ಅವ್ರ ಮನೆಗೆ ಅನೇಕರು ಬರ್ತಾರಂತೆ. ಕೆಲವರು ಫೇಸ್ ನೋಡ್ಬಿಟ್ರೇ ಗೊತ್ತಾಗ್ಬಿಡುತ್ತಂತೆ ಬಾಬಂಗೆ ಇವರು ಜ್ಞಾನದಲ್ಲಿ ಇರುವಂಥವ್ರಾ ಇಲ್ವಾ ಅಂತ, ಯೋಗ್ಯರಾ ಇಲ್ವಾ ಅಂತ. ಕೆಲವರು ತುಂಬ ಒಳ್ಳೆಯ ಆಸಕ್ತಿಯಿಂದ ಜ್ಞಾನ ಪಡ್ಕೊಳ್ಳಿಕ್ಕೆ ಬರ್ತಾರೆ, ತಲೆ ಆಡಿಸ್ತಾ ಇರ್ತಾರೆ ಜ್ಞಾನ ಹೇಳಿದಾಗ. ಕೆಲವರು ಇಲ್ಲಿ ಅಲ್ಲಿ ನೋಡ್ತಿರ್ತಾರೆ ಅಂತ ಬಾಬಾ ಹೇಳ್ತಾರೆ. ಅಂದರೆ ಗಮನವಿಟ್ಟು ಕೇಳುವಂಥವ್ರು ಯಾರು, ಬುದ್ಧಿಯನ್ನು ಭ್ರಮಿಸುವಂಥವ್ರು ಯಾರು ಅಂತ ಬಾಬಾವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಂದರೆ ಬಾಬಾ ಹೇಳ್ತಿದ್ದಾರೆ, ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥವ್ರು ಯಾರು ಅಂದರೆ ಜ್ಞಾನ ತಿಳಿಸ್ತಾ ಇರುವಂಥ ಸಮಯ ಅವರ ಆಸಕ್ತಿಯನ್ನು ಬಾಬಾವರು ಅವಾಗಲೇ ಗಮನಿಸ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಅಲ್ಲಿ ನೋಡಬಾರ್ದು, ನೋಡಿದ್ರೆ ಏನು ವಿದ್ಯೆ ಮೇಲೆ ಆಸಕ್ತಿ ಇಲ್ಲ ಅಂತ ಅರ್ಥ. ಅದಕ್ಕೆ ಸಂಪೂರ್ಣವಾಗಿ ಗಮನವಿಟ್ಟು ಕೇಳುವಂಥವರಿಗೆ ಬಾಬಾ ಯೋಗ್ಯರು ಅಂತ ಕರೀತಾರೆ. ಯಾ ತೋ ಬೇಹದ್ ಕಾ ಬಾಪ್ ಹೇ ನಾ, ಯಾ ದಾದಾ ಭೀ ಸಮಜ್ತೆ ಹೇ, ಯಾ ಕೋಯಿ
बुद्धू तो नहीं है, बाबा कब कब ही देते हैं। अच्छा, इनको बुद्धू समझो, तुम्हें शिव बाबा ही सुनाते हैं, मुरली चलाते हैं, तो कई ऐसे समझ लेते हैं कि यह थोड़े ही कुछ जानते हैं, यह तो हमारे मुआफिक ही है। अपना अहंकार आ जाता है, समझते हैं हम तो सेवा करते हैं, हम उनसे भी तीखे ठहरे, ऐसे कहते हैं धूरंदेशी नहीं। बाबा की तो यह युक्ति है कि बच्चे शिव बाबा को याद करें, याद करने से ही विकर विनाश होगा, इसमें देह अभिमान की कोई बात नहीं। समझो शिव बाबा ने समाचार सुना, वही तुमको डायरेक्शन देते हैं, ऐसी ऐसी सर्विस करो, विचार सागर मंथन करो। सन्यासी आदि आगे चल बहुत निकलते हैं जो समझेंगे कि इन्हों को पढ़ाने वाला बेशक परमपिता परमात्मा है, श्री कृष्ण तो हो नहीं सकता। तुम सिद्ध कर देखेंगे, समझ सकते हैं राइट क्या है और रॉन्ग क्या है, रॉन्ग में कौन चले जाते हैं, राइट में कौन ले जाते हैं, और यह भी अभी समझते हो। ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಸ್ವಯಂ ಬೇಹದ್ದಿನ ತಂದೆ ಏನಿದ್ದಾರೆ ಅಂತ. ಬ್ರಹ್ಮಬಾಬವರು ಕೂಡ ಅರ್ಥ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಬ್ರಹ್ಮಬಾಬವರು ಕೂಡ ಇಲ್ಲಿ ಬುದ್ಧಿವಂತರೇ, ಅವರು ಕೂಡ ಜ್ಞಾನವನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ. ಕೆಲವರು ಅಂದ್ಕೊಳ್ತಾರೆ ಇವರೇನು ಬುದ್ಧು, ಇವ್ರಿಗೇನು ಗೊತ್ತಿದೆ, ನಾವು ಕೂಡ ಅವ್ರಿಗಿಂತ ಚೆನ್ನಾಗೇ ಮುರಳಿಯನ್ನು ಕೇಳ್ತಿದ್ದೀವಿ, ನಾವು ಕೂಡ ಅವ್ರಿಗಿಂತ ಚೆನ್ನಾಗಿ ಸೇವೆ ಮಾಡ್ತಿದ್ದೀವಿ, ನಾವು ಕೂಡ ಅವ್ರಿಗಿಂತ ಮುಂದೆ ಹೋಗ್ತೀವಿ ಅಂದ್ಕೊಳ್ತಾರೆ. ಬಾಬಾ ಹೇಳ್ತಾರೆ ಈ ರೀತಿ ಆಗಬೇಡಿ, ದೂರಂದೇಶಿಯಾಗಿ ದೇಹದ ಅಹಂಕಾರ ನಿಮ್ಮಲ್ಲಿ ಬರಬಾರದು ಅಂತ ಬಾಬಾ ಹೇಳ್ತಿದ್ದಾರೆ. ತುಮೇ ಶಿವ ಬಾಬಾ ಕಿ ಹಿ ಸುನ್ನಿ ಹೇ ಮುರಳಿ ಚಲಾತೆ ಹೇ. ನೀವು ದೇಹ ಯಾವುದಂತ ನೋಡಬೇಡಿ, ಆದರೆ ಇಲ್ಲಿ ನಿಮಗೆ ಜ್ಞಾನ ತಿಳಿಸುವಂಥವ್ರು ಯಾರು, ಶಿವಬಾಬಾ. ಮುರಳಿ ಕೂಡ ಅವ್ರದ್ದೇ ಆಗಿದೆ, ಅದನ್ನು ನೀವು ಗಮನವಿಟ್ಟು ಕೇಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತು ಸೇವೆಯಲ್ಲೂ ಕೂಡ ಯಾವುದೇ ಅಹಂಕಾರ ಬರಬಾರ್ದು. ನೀವೆಲ್ಲ ಮಕ್ಕಳು ಒಬ್ಬ ಶಿವಬಾಬರನ್ನೇ ನೆನಪು ಮಾಡಬೇಕು, ಏಕೆಂದರೆ ನೆನಪಿನಲ್ಲೇ ವಿಕರ್ಮ ಅನ್ನೋದು ವಿನಾಶ ಆಗುತ್ತದೆ. ದೇಹ ಅಭಿಮಾನದ ಮಾತು ಇಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಶಿವಬಾಬರು ಬಂದು ಯಾವುದಾದ್ರೆ ಸಮಾಚಾರ ತಿಳಿಸ್ಬೇಕಂದ್ರೆ ಈ ರಥದ ಮೂಲಕ ಹಿಂಗೆ ಮಾಡಿ ಅಂತ ಸೇವೆಯ ಸೂಚನೆಯನ್ನು ಕೊಡುವಂಥವ್ರು ಶಿವಬಾಬಾನೇ ಡೈರೆಕ್ಟಾಗಿ ಅಂತ ಹೇಳ್ತಿದ್ದಾರೆ. ಸನ್ಯಾಸಿಗಳು ಇತರರು ಎಲ್ಲರೂ ಬರ್ತಾರೆ, ಅವರು ತಿಳ್ಕೊಳ್ತಾರೆ, ಇಲ್ಲಿ ಅರ್ಥ ಮಾಡಿಸುವಂಥವ್ರು ಪರಂಪಿತ ಪರಮಾತ್ಮನೇ, ಶ್ರೀಕೃಷ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಸನ್ಯಾಸಿಗಳು ಕೂಡ ಅರ್ಥ ಮಾಡ್ಕೊಳ್ತಾರೆ. ಆದರೆ ನೀವು ಅದನ್ನು ಸಿದ್ಧ ಮಾಡಿ ಅರ್ಥ ಮಾಡಿಸ್ಬೇಕು, ಸತ್ಯ ಯಾವುದು ಅಸತ್ಯ ಯಾವುದು ಅಂತ ನಾವು ಫಸ್ಟ್ ಜ್ಞಾನ ಅರ್ಥ ಮಾಡಿಸಿದ ಮೇಲೆ ಅವರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದಾರೆ. ರಾವಣನ ಮತದಂತೆ ನಡೆಸುವಂಥವ್ರು ಯಾರು ಅಂದರೆ ಅದು ಸುಳ್ಳಿನ ಮಾರ್ಗ, ಅಸತ್ಯವಾಗಿರುವಂಥ ಮಾರ್ಗ. ಇದು ಸತ್ಯವಾಗಿರುವಂತಹ ಮಾರ್ಗ, ಇದರಂತೆ ನಡೆಸುವಂಥವ್ರು ಯಾರು, ಅದರಂತೆ ನಡೆಸುವಂಥವ್ರು ಯಾರು ಅಂತ ಈಗ ನೀವು ಅರ್ಥ ಮಾಡಿಸ್ಬೇಕು. या कोई को थोड़े ही पता है कि रावण राज्य द्वापर से शुरू हुआ है, जो चला आ रहा है। रावण के चित्र पर भी समझाना है या कब से शुरू हुआ है, डेट डालनी चाहिए कि यह रावण सबसे पुराना दुश्मन है, इन पर जीत पाने से तुम जगत जीत बन सकते हो। बाप सर्विस की अनेक प्रकार की युक्तियाँ बताते हैं, डायरेक्शन मिलते रहते हैं, ऐसे ऐसे पर्ची में लिखकर खूब बांटो और पॉइंट्स मिलती रहेगी तीर लगाने की. ಈಗ ಇದು ರಾವಣ ರಾಜ್ಯವಾಗಿದೆ. ರಾವಣ ರಾಜ್ಯ ಯಾವಾಗಿಂದ ಶುರುವಾಗುತ್ತೆ, ದ್ವಾಪರ ಯುಗದಿಂದ ಮೊದಲಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ರಾವಣನ ಚಿತ್ರದ ಮೇಲೂ ಅರ್ಥ ಮಾಡಿಸ್ಬೇಕು. ರಾವಣ ಅಂತಂದರೆ 10 ತಲೆ ಇರುವಂಥ ಮಾನವ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ರಾವಣ ಅಂದರೆ ಯಾರು, ಪಂಚವಿಕಾರಗಳು. 10 ತಲೆ ತೋರಿಸ್ತಾರಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, 5 ವಿಕಾರಗಳು ಸ್ತ್ರೀದು, 5 ವಿಕಾರಗಳು ಪುರುಷರು, ಇಬ್ಬರದು ಸೇರಿಸಿ ರಾವನಿಗೆ 10 ತಲೆಗಳು ತೋರಿಸ್ತಾರೆ. ಆ ರಾಜ್ಯವನ್ನು ಶೋಕವಾಟಿಕ ಆಗಿ ತೋರಿಸ್ತಾರೆ, ಅಂದರೆ ದುಃಖದ ಪ್ರಪಂಚ ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ ರಾವಣ ರಾಜ್ಯವೇ ನಡೀತಿದೆ. ಈಗ ನೀವು ಡೇಟ್ ಬರೆದು ಕೂಡ ತಿಳಿಸಬಹುದು, ಈ ರಾವಣ ಅತಿ ದೊಡ್ಡ ಶತ್ರುವಾಗಿದ್ದಾನೆ, ಇವ್ರ ಮೇಲೆ ಇವಾಗ ಜೀವನ ಗಳಿಸಿದರೆ ನಾವು ಜಗಜ್ಜೀತರಾಗ್ತೇವೆ ಅಂತ. ಬಾಬಾರವರೇ ಸೇವೆ ಮಾಡಲಿಕ್ಕೆ ಅನೇಕ ಯುಕ್ತಿಗಳು ನಮಗೆ ತಿಳಿಸ್ಕೊಡ್ತಿರ್ತಾರೆ. ಡೈರೆಕ್ಷನು ಕೂಡ ನಮ್ಗೆ ಸಿಗುತ್ತಲ್ಲ, ಅದಕ್ಕೆ ಬಾಬಾ ಏನೆಲ್ಲ ಪಾಯಿಂಟ್ಸ್ ತಿಳಿಸ್ತಾರೋ ಇನ್ನೂ ನಾವು ವಿಚಾರ ಮಾಡಿ ಅದನ್ನೆಲ್ಲ ಕೂಡ ಒಂದು ಪಾಂಪ್ಲೆಟ್ ಆಗಿ ತಯಾರು ಮಾಡಿ ಎಷ್ಟಾದರೆ ಅಷ್ಟು ಹಂಚಿ.
ಮತ್ತು ದಿನ ಪ್ರತಿದಿನ ನಿಮಗೂ ಪಾಯಿಂಟ್ ಸಿಗ್ತಾ ಹೋಗುತ್ತೆ. ಬಾಣ ನಾಟುವ ರೀತಿಯಲ್ಲಿ ನಿಮಗೆ ಪಾಯಿಂಟ್ ಸಿಗುತ್ತೆ. ಅದೇ ವಿಚಾರ ಮಾಡಿ, ಯೋಚನೆ ಮಾಡಿ, ಸತ್ಯ ಯಾವುದು ಅಂತ ತಂದು ತಿಳಿಸಿರುವಂಥ ಆಧಾರದ ಮೇಲೆ ಎಲ್ಲರಿಗೂ ಅರ್ಥ ಮಾಡಿಸಿ. आज नाटक देखने तो बहुत जाते हैं, पतित बनना यह गंदगी है. सब पतित है, पावन बन फिर पतित बन पड़ते हैं. बाबा कहते काला मुँह कर देते हैं, ऐसा तो बहुत होते हैं. बाबा तो समझ जाते हैं इसमें क्या ताकत है माया पर जीत पाने की. बाबा से पूछती है शादी करूं, बाबा तो समझ जाते हैं कि इनकी दिल है. बाबा कहेंगे मालिक हो, चाहे जहन्नुम में जाओ चाहे क्षीर सागर में जाओ, मंजिल बहुत खड़ी है और बड़ी है. काम विकार को कम तोड़े ही हैं, बहुत मुश्किल है. सन्यासी तो घर बार छोड़ जाते हैं. तुमको गृहस्थ व्यवहार में रहते बाप से योग लगाकर पूरा वर्षा लेना है. बहुत मेहनत करनी पड़े, प्राप्ति बहुत है. सन्यासी पवित्र बनते हैं तो बड़े बड़े प्रेसिडेंट आदि भी जाकर उनको माथा टेकते हैं. फर्क देखो पतित और पावन का. सन्यासी से मनुष्य MP आदि बन जाते हैं. मेहनत करके बहुत मनुष्य MP भी बन जाते हैं. है सारा पुरुषार्थ पर मदार. कहते हैं पुरुषार्थ बड़ा या प्रारब्ध बड़ी. ಬಾಬಾ ಹೇಳ್ತಿದ್ದಾರೆ, ಈಗ ನೀವು ಮಕ್ಕಳು ನೋಡ್ತಿದ್ದೀರಿ ಈ ಎಲ್ಲ ಕೂಡ ಆಟವನ್ನು. ಪತಿತರು ಹಾಕ್ತೀರಿ, ಪುನಃ ಪತಿತರಿಂದ ಪಾವನರಾಗಲೇಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಕೆಲವರು ಮುಖ ಕಪ್ಪುದಾಗಿ ಮಾಡ್ಕೊಳ್ತಾರಂತೆ, ಅಂದರೆ ಮಾಯೆಗೆ ಸೋತು ಹೋಗ್ಬಿಡ್ತಾರೆ. ಬಾಬಾ ಕೇಳುತ್ತಾರೆ, ಬಾಬಾ ನಾವು ಮದುವೆ ಮಾಡ್ಕೊಳ್ಳೋದಾ ಅಂತ. ಬಾಬಾ ಹೇಳ್ತಾರೆ, ನಿಮ್ಮ ಹೃದಯಕ್ಕೆ ನೀವೇ ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದಕ್ಕೆ ಮಾಲೀಕರಾಗಬೇಕು. ಕ್ಷೀರಖಂಡ ಸುಖಮಯ ಪ್ರಪಂಚಕ್ಕೆ ಮಾಲೀಕರಾಗಬೇಕು ಅಥವಾ ಈ ದುಃಖದಲ್ಲೇ ಇರಬೇಕು. ನಿಮ್ಮ ಗುರಿ ಅಂತ ತುಂಬ ವಿಶಾಲವಾಗಿದೆ, ತುಂಬ ದೊಡ್ಡದಾಗಿದೆ. ಅದರ ಬಗ್ಗೆ ನೀವು ಯೋಚನೆ ಮಾಡಿ. ಕಾಮ ವಿಕಾರ ಏನು ಕಡಿಮೆ ಅಲ್ಲ, ಇದು ತುಂಬ ಪರಿಶ್ರಮವಾಗಿದೆ. ಸನ್ಯಾಸಿರು ಇದಕ್ಕಾಗಿ ಮನೆಯನ್ನು ಬಿಟ್ಟು ಹೋಗ್ತಾರೆ. ಆದರೆ ನೀವು ಗೃಹಸ್ಥ ವ್ಯವಹಾರದಲ್ಲಿದ್ದರೂ ತಂದೆ ಜೊತೆಯಲ್ಲಿ ಯೋಗವನ್ನು ಜೋಡಿಸಿ ಪೂರ್ತಿ ಆಸ್ತಿಯನ್ನು ಪಡಿಬೇಕು. ಇದರಲ್ಲಿ ತುಂಬ ಪರಿಶ್ರಮ ಇದೆ, ಪ್ರಾಪ್ತಿಯೂ ತುಂಬ ಹೆಚ್ಚಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಸನ್ಯಾಸಿರು ಪವಿತ್ರವಾಗಿರುವ ಕಾರಣ ದೊಡ್ಡ ದೊಡ್ಡ ಪ್ರೆಸಿಡೆಂಟು ಕೂಡ ಅವ್ರ ಮುಂದೆ ಬಂದು ತಲೆ ಬಾಗುತ್ತಾರೆ. ಎಷ್ಟು ವ್ಯತ್ಯಾಸ ಇದು ನೋಡಿ, ಪಾವನರಿಗೆ ಪತಿತರಿಗೆ. ಅದಕ್ಕೋಸ್ಕರ ಮನುಷ್ಯರು MP ಆಗಿಬಿಡ್ತಾರೆ, ಇತ್ಯಾದಿ ಎಲ್ಲವೂ ಕೂಡ ಆಗ್ತಾರೆ, ಆದರೆ ಪಾವನರಾಗುವುದಿಲ್ಲ. ಅದಕ್ಕೋಸ್ಕರ ನೀವು ಪಾವನರಾಗಿ ಅಂತ ತಂದೆ ಹೇಳ್ತಿದ್ದಾರೆ. ಇಲ್ಲಿ ಎಲ್ಲದರ ಆಧಾರ ಯಾವುದ್ರ ಮೇಲೆ? ಪುರುಷಾರ್ಥದ ಆಧಾರ ಮೇಲೆ. ಬಾಬಾ ಕೇಳ್ತಿದ್ದ ಒಂದು ಪ್ರಶ್ನೆ, ಪುರುಷಾರ್ಥ ದೊಡ್ಡದಾ ಪ್ರಾರಬ್ಧ ದೊಡ್ಡದಾ ಅಂತ. ಯಾವುದು ದೊಡ್ಡದು? ಯಾವ್ದು ದೊಡ್ಡದು? पुरुषार्थ ही बड़ा कहेंगे, पुरुषार्थ से ही प्रारब्ध बनती है. कोई भी समझते प्रारब्ध में होगा तब तो पुरुषार्थ करेंगे, ड्रामा कराएगा, ऐसे समझकर बैठ जाते हैं. पहली मुख्य बात यही बाप का परिचय. ಇಲ್ಲಿ ಎಲ್ಲಿರೋ ಆನ್ಸರೇ ಕರೆಕ್ಟಾಗಿ ಬಾಬಾ ಪ್ರಿಂಟಾಗಿ ಕೊಟ್ಟಿದ್ದಂಗೆ ಇದೆ. ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಪುರುಷಾರ್ಥ ದೊಡ್ಡದು ಅಂತ ಹೇಳಲಾಗತ್ತೆ. ಯಾಕೆ ಅಂತಂದರೆ ಪುರುಷಾರ್ಥದಿಂದ ಪ್ರಾರಬ್ಧ ಆಗುತ್ತೆ. ಕೆಲವರು ಹೇಳುತ್ತಾರೆ ಪ್ರಾರಬ್ಧ ಇದ್ದರೆ ತಾನೇ ಪುರುಷಾರ್ಥ ಮಾಡ್ತಾರೆ ಅಂತ. ಆದರೆ ಈ ರೀತಿ ಅಂದ್ಕೊಂಡ್ರೆ ಡ್ರಾಮಾದಲ್ಲಿ ಇದ್ದರೆ ಆಗುತ್ತೇನೋ ಅಂತ ಭಾವನೆಯಲ್ಲಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ದಾರೆ, ಎರಡರಲ್ಲಿ ಶ್ರೇಷ್ಠ ಯಾವುದಂದ್ರೆ ಪುರುಷಾರ್ಥನೇ ಶ್ರೇಷ್ಠ. ನೀವು ಪುರುಷಾರ್ಥ ಮಾಡಿದ್ರೇ ಪ್ರಾರಬ್ಧ ಅನ್ನೋದು ತಯಾರಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತು ಇದು ಡ್ರಾಮಾ ಮಾಡಿಸ್ಬಿಡುತ್ತೆ ಅಂದ್ಕೊಂಡು ಅರ್ಥ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ಮುಖ್ಯವಾಗಿರುವಂಥ ವಿಷಯನೂ ತಂದೆಯ ಪರಿಚಯವನ್ನು ತಿಳಿಸೋದು. ಜಾಸ್ತಿ ಬಾತೋं में टाइम वेस्ट नहीं करनी है. एक पॉइंट को समझे तो लिखवाना है कि मैं बरोबर यह बात समझता हूँ. बाप को जानने सिवाय और कुछ समझेंगे नहीं. पहली बात यह पकड़नी है. नहीं मानते हो तो जाओ अपना रास्ता लो. ಬಾಬಾ ಹೇಳ್ತಿದ್ದಾರೆ, ಈ ಜ್ಞಾನ ಎಲ್ಲರೂ ಅಕ್ಸೆಪ್ಟ್ ಮಾಡಲ್ಲ. ಬಾಬಾ ಹೇಳ್ತಿದ್ದಾರೆ, ಸತ್ಯ ಏನು ಅಂತ ಅರ್ಥ ಮಾಡಿಸ್ಬೇಕು. ನಿಮ್ಮ ಕುಲದವರಿದ್ರೆ ಅವ್ರು ಬಂದ್ಬಿಡ್ತಾರೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. ಕೆಲವ್ರ ಜೊತೆ ವಾದವಿವಾದ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಸತ್ಯ ಯಾವುದು ಅಂತ ನೀವು ತಿಳಿಸ್ಕೊಡಿ, ಒಂದು ಪಾಯಿಂಟ್ ನೀವು ತಿಳಿಸ್ಕೊಡಿ, ಸಂಪೂರ್ಣ ಒಂದು ಸಬ್ಜೆಕ್ಟ್. ಆಮೇಲೆ ಅವರಿಂದ ನೀವು ಬರೆಸಬೇಕು ಯಾವುದು ಅರ್ಥ ಆಗಿದೆ ಅಂತ. ಅವ್ರು ನಿಜವಾಗ್ಲೂ ಕೂಡ ಅರ್ಥ ಆಗಿದ್ರೆ ಆಮೇಲೆ ಇನ್ನೂ ಜಾಸ್ತಿ ಅರ್ಥ ಮಾಡಿಸಿ. ಇಲ್ಲ ಅಂತಂದರೆ ನೀವು ಹೇಳಿ ನಿಮ್ಮ ದಾರಿ ನೀವು ಇಟ್ಕೊಳ್ಳಿ ಅಂತ.
ಅಂದರೆ ಬಾಬಾ ಹೇಳ್ತಿದ್ರೆ ಅವ್ರದ್ದು ಮತ ಇರುತ್ತಲ್ವ, ಅದ್ರಲ್ಲಿ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರು ದೇವತೆಯರಾಗಬೇಕಂದ್ರೆ ಅದು ಅಸಂಭವದ ಮಾತು. ಗುಣಲಕ್ಷಣಗಳು ಸ್ವಭಾವವು ಅಥವಾ ಸಂಸ್ಕಾರ ಮೂಲತಃ ಅದಿರಲೇಬೇಕು, ದೈವಿ ಸಂಸ್ಕಾರ. ಇಲ್ಲಾಂದರೆ ಜ್ಞಾನವನ್ನು ಪಡೀಲಿಕ್ಕಿಲ್ಲ. ಅದಕ್ಕೋಸ್ಕರ ನೀವು ಪರಿಶ್ರಮ ಪಡಿ, ಎಲ್ಲರಿಗೂ ಜ್ಞಾನವನ್ನು ತಿಳಿಸಿ, ಆದರೆ ಜಾಸ್ತಿ ವಾದವಿದ ಮಾಡೋಕ್ಕೆ ಹೋಗಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. तुम कहेंगे, तुम कहते हो ना निराकार बाप सभी का बाप है, तो लिखो भगवान एक है, बाकी सब उनकी रचना है. अब बताओ गीता का भगवान कौन है? कहेंगे वह तो निराकार है, उसने गीता कैसे सुनाई होगी? फिर बताना है प्रजापिता ब्रह्मा से क्या संबंध है. प्रजापिता ब्रह्मा द्वारा तो मनुष्य सृष्टि रची जाती है, शूद्र से अडॉप्ट कर ब्राह्मण बनाते हैं, या लिखवा कर फिर एड्रेस लेना चाहिए, फिर 10 या 15 दिन के बाद पत्र लिखना चाहिए. पहले तो बाप का परिचय दे खुशी में लाना चाहिए. देखो बरोबर बेहद का बाप से वर्षा मिलता है. या ब्रह्म कुमार कुमारी सुखधाम शांतिधाम का रास्ता बताते हैं, लिखवा लेना चाहिए, फिर लिखा पढ़ी करते रहना चाहिए. इतने में इतनी मेहनत हो तो तब सर्विस कही जाती है. औरों का कल्याण करने के लिए नींद पड़ जानी चाहिए. शिव बाबा को भी रड़िया मार मार कर पुकार पुकार कर बाबा की नींद पट कर दी ना, तो आ गए. बाबा को भी मेहनत करनी चाहिए, बच्चों को भी मेहनत करनी चाहिए. प्रदर्शनी व प्रोजेक्टर में भी पहले इस पॉइंट्स पर समझाना है. ಬಾಬಾ ಹೇಳ್ತಿದ್ದಾರೆ, ನೀವೆಲ್ಲರೂ ಕೂಡ ಈಗ ತುಂಬ ವಿಶಾಲವಾಗಿ ಸೇವೆ ಮಾಡಬೇಕು. ಯಾರೇ ಬಂದರೂ ಕೂಡ ಅವರಿಗೆ ಎಷ್ಟು ನೀವು ಸ್ಪಷ್ಟವಾಗಿ ಜ್ಞಾನ ತಿಳಿಸ್ಬೇಕಂದ್ರೆ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ತಿಳಿಸಿ, ಅವರ ಪರಿಚಯವನ್ನು ಅವರಿಗೆ ತಿಳಿಸ್ಕೊಡಿ, ಖುಷಿಯ ಮಾತನ್ನು ತಿಳಿಸಿ. ಇವಾಗ ನಾವು ಪುನಃ ಸುಖಧಾಮ ಶಾಂತಿಧಾಮಕ್ಕೆ ಹೋಗ್ತೀವಿ ಅಂತ, ಮತ್ತು ಅದನ್ನು ಬರೆಸಿ ಅಂತ ಬಾಬಾ ಹೇಳ್ತಿದ್ದಾರೆ. ಜ್ಞಾನವನ್ನು ಹೇಳಿದ್ದೀವಿ ಅಂದರೆ ಅವ್ರಿಗೆ ಎಷ್ಟು ಅರ್ಥ ಆಗಿದೆ, ಎಷ್ಟು ನಾಟಿತ್ತಿದೆ ಅಂತ ನಮ್ಗೆ ಗೊತ್ತಾಗಬೇಕಲ್ವ. ಅದಕ್ಕೋಸ್ಕರ ಅವರಿಂದ ಬರೆಸಿ. ಆ ಲಿಖಿತ ಪತ್ರವನ್ನು ನೀವು ಇಟ್ಕೊಳ್ಳಿ, ಅವ್ರಿಗೂ ಒಂದು ಕೊಡಿ. ಆಮೇಲೆ ಅದನ್ನು ಕೂಡ ಅವ್ರು ಓದ್ಕೊಳ್ತಾರಲ್ವ. 10-15 ದಿನದ ನಂತರ ಮತ್ತೆ ಪತ್ರವನ್ನು ಬರಿಬೇಕು. ಅಂದರೆ ಎಷ್ಟು ಜ್ಞಾನವನ್ನು ನಾವು ಎಷ್ಟು ದಿನ, ಒಂದು 10 ದಿನ ಇರ್ತಾರೋ, 7 ದಿನ ಇರ್ತಾರೋ, 7 ದಿನ ಕೋರ್ಸ್ ಅಂದರೆ 7 ದಿನ ಕೊಡ್ತೀವಿ. ಆಮೇಲೆ ಮತ್ತೆ ಅವ್ರು ಎಲ್ಲಾದರೂ ದೂರದಿಂದ ಬಂದಿದ್ದಾರೆ, ಅವ್ರು ಹೊರಟೋಗಿದ್ದಾರೆ ಅಂದರೆ ಮತ್ತೆ ಈ ಜ್ಞಾನ ಅವರು ಕಳೀತಾ ಇದ್ದಾರೋ ಇಲ್ವೋ, ಅದನ್ನು ಬಿಟ್ಟರೋ ಏನು ಅಂತ ವಿಚಾರ ಅದು ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಮತ್ತೆ ಅವರಿಗೆ ಪತ್ರವನ್ನು ತಿಳಿಸ್ಕೊಡಿ. ಆವಾಗಲೂ ಅವ್ರು ಜ್ಞಾನದಲ್ಲಿ ನಡೀತಿದ್ದಾರೆ ಅಂತಂದರೆ ಆವಾಗ ಏನಾಗುತ್ತೆ, ನಾವು ತಿಳಿಸಿರುವಂಥ ಜ್ಞಾನ ಸಫಲ ಆಗುತ್ತೆ, ಅದನ್ನು ಸೇವೆ ಅಂತ ಹೇಳಲಾಗುತ್ತೆ ಅಂತ ಬಾಬಾ ಹೇಳ್ತಾರೆ. ಸುಮ್ಮನೆ ಹೇಳಿ ಬಿಡುವುದನ್ನು ಕೂಡ ಜ್ಞಾನ ಎಂದು ಹೇಳಲಾಗುವುದಿಲ್ಲ. ನೀವೆಲ್ಲ ಬ್ರಹ್ಮಕುಮಾರ್ ಕುಮಾರಿಯರು ಸುಖಧಾಮ ಹಾಗೂ ಶಾಂತಿಧಾಮದ ದಾರಿಯನ್ನು ತೋರಿಸ್ತಿದ್ದೀರಿ ಅಂತ ಅವರಿಗೆ ಅರ್ಥ ಆಗಬೇಕು. ಪರಿಶ್ರಮ ಪಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಇತರಗ ಕಲ್ಯಾಣದಲ್ಲಿ ನಿದ್ರೆ ಕೂಡ ಹೊರಟೋಗ್ಬೇಕು. ಶಿವಬಾಬವ್ರಿಗೆ ಕೂಡ ನೀವು ಕೂಗಿ ಕೂಗಿ ಇಷ್ಟೆಲ್ಲ ಕೂಡ ಮಾಡಿ ನನ್ನ ನಿದ್ದೆಯನ್ನು ಕೆಡಿಸ್ಬಿಟ್ಟಿದ್ದೀರಿ, ನಾನೇ ಬಂದ್ಬಿಟ್ಟಿದ್ದೀನಿ, ನಾನು ಕೂಡ ಪರಿಶ್ರಮ ಮಾಡ್ತಾಯಿದ್ದೀನಿ, ನೀವು ಕೂಡ ಸ್ವಲ್ಪ ಪರಿಶ್ರಮ ಮಾಡಬೇಕು. ಪ್ರದರ್ಶನಿ ಪ್ರಾಜೆಕ್ಟ್ರಿಂದ ಪಾಯಿಂಟ್ಸು ಕೂಡ ಎಲ್ಲರೂ ಕೂಡ ಅರ್ಥ ಮಾಡಿಸಿ, ವಿಧವಾಗಿ ಸೇವೆಯ ಸಾಧನೆಗಳು ಉಪಯೋಗ ಮಾಡಿಕೊಂಡು ನೀವು ಮಾಡಿ ಅಂತ ಹೇಳ್ತಿದ್ದಾರೆ. ಅಚ್ಚ ಬಾಬಾವ್ರಿಗೆ ನಮಸ್ತೆ. मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, सर्विस के लिए विचार सागर मंथन करना है, ತಕ್ಕನಾ ನಹಿ. ಸರ್ವಿಸ್ಸಿಗಾಗಿ ಅಂದರೆ ಸೇವೆಗಾಗಿ ವಿಚಾರ ಸಾಗರ ಮಂಥನ ಮಾಡಬೇಕು. ವಿಚಾರ ಸಾಗರ ಮಂಥನ ಅಂದರೆ ಯೋಚನೆ ಮಾಡಬೇಕು ಅಂತ. ಸೇವೆಗಾಗಿ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು, ಸುಸ್ತಾಗಬಾರದು. बहुतों के कल्याण की युक्तियाँ रचनी है. ಅನೇಕರ ಕಲ್ಯಾಣಕ್ಕಾಗಿ ಯುಕ್ತಿಗಳನ್ನು ರಚಿಸಬೇಕು. ಅನೇಕರ ಕಲ್ಯಾಣಕ್ಕಾಗಿ ಯುಕ್ತಿಗಳನ್ನು ರಚಿಸಬೇಕು. सेकेंड पॉइंट, लौकिक के बीच में रहते भी पारलौकिक बाप को याद करना है.
ಲೌಕಿಕದ ಮಧ್ಯದಲ್ಲಿ ಇರುತ್ತಲೂ ಪಾರಲೌಕಿಕ ತಂದೆಯನ್ನು ನೆನಪು ಮಾಡಬೇಕು. श्रेष्ठ पुरुषार्थ से अपनी प्रारब्ध ऊंच बनानी है. ಶ್ರೇಷ್ಠ ಪುರುಷಾರ್ಥದಿಂದ ತಮ್ಮ ಪ್ರಾರಬ್ಧವನ್ನು ಉನ್ನತವಾಗಿ ಮಾಡಿಕೊಳ್ಳಬೇಕು. ಶ್ರೇಷ್ಠ ಪುರುಷಾರ್ಥದಿಂದ ತಮ್ಮ ಪ್ರಾರಬ್ಧವನ್ನು ಉನ್ನತವಾಗಿ ಮಾಡಿಕೊಳ್ಳಬೇಕು. वरदान. एक बल एक भरोसा रख, हलचल की परिस्थिति में एक रस रहने वाले सर्वशक्ति संपन्न भव. ಒಂದೇ ಬಲ ಒಂದೇ ಭರವಸೆ ಇಟ್ಟುಕೊಂಡು ಒಂದೇ ಭರವಸೆಯನ್ನು ಇಟ್ಟುಕೊಂಡು ಏರುಪೇರಿನ ಪರಿಸ್ಥಿತಿಯಲ್ಲಿ ಏಕರಸವಾಗಿರುವಂತಹ ಸರ್ವಶಕ್ತಿ ಸಂಪನ್ನ ಭಾವ. ಒಂದೇ ಬಲ ಒಂದೇ ಭರವಸೆಯನ್ನು ಇಟ್ಟುಕೊಂಡು ಏರುಪೇರಿನ ಪರಿಸ್ಥಿತಿಯಲ್ಲಿ ಏಕರಸವಾಗಿ ಇರುವಂತಹ ಸರ್ವಶಕ್ತಿ ಸಂಪನ್ನ ಭಾವ. स्पष्टीकरण. एक बल एक भरोसे में रहने वाली आत्मा सदा एकरस स्थिति में स्थित होगी. एकरस स्थिति अर्थात सदा अचल हलचल नहीं. एक बाप द्वारा सर्वशक्तियाँ प्राप्त कर सर्वशक्ति संपन्न रहने वाली आत्मा कैसे भी हलचल की परिस्थिति में अचल रह सकती है. एकरस स्थिति का अर्थ ही है एक द्वारा एक संबंध एक प्राप्ति के रस का अनुभव करना. उसे और कोई संबंधी और अपनी तरफ आकर्षित नहीं कर सकती है. ಅಂದರೆ ತಂದೆ ಹೇಳ್ತಿದ್ದಾರೆ, ಒಂದೇ ಬಲ ಒಂದೇ ಭರವಸೆಯನ್ನು ಇಟ್ಟುಕೊಂಡಿರುವಂಥವ್ರು ಸದಾ ಸ್ಥಿತಿಯನ್ನು ಏಕರಸವಾಗಿ ಇಟ್ಕೊಳ್ತಾರೆ. ಅವರ ಸ್ಥಿತಿ ಹೆಂಗಿರುತ್ತೆ? ಏಕರಸವಾಗಿರುತ್ತೆ. ಒಂದೇ ಬಲ ಒಂದೇ ಭರವಸೆ ಇರುವಂಥವ್ರು. ಏಕರಸ ಸ್ಥಿತಿ ಅಂದರೆ ಸದಾ ಅಚಲವಾಗಿರುವಂಥವ್ರು, ಹಲ್ಚಲಲ್ಲಿ ಬರುವಂಥವರು ಅಲ್ಲ, ಏರುಪೇರಿನಲ್ಲಿ ಬರುವಂಥವ್ರು ಅಲ್ಲ. ಒಬ್ಬ ತಂದೆಯಿಂದ ಸರ್ವಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಂಡು ಪ್ರತಿ ಸ್ವರೂಪ ಅಂದರೆ ಸರ್ವಶಕ್ತಿಗಳಿಂದ ಸಂಪನ್ನರಾಗಿರುವಂಥ ಆತ್ಮ ಸದಾ ಹಲ್ಚಲಿಂದ ದೂರ ಅಚ್ಚಲವಾಗಿರುತ್ತೆ. ಅದಕ್ಕೆ ಏನು ಹೇಳ್ತಾರೆ? ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಹೇಳ್ತಾರೆ. ಸದಾ ನಾವು ಹೆಂಗಿರ್ತೀವಿ? ಸರ್ವಶಕ್ತಿಗಳಿಂದ ಸಂಪನ್ನರಾಗಿದ್ದಾಗ ನಮ್ಮ ಮನಸ್ಸಿನಲ್ಲಿ ಏರುಪೇರಾಗಲಿಕ್ಕೆ ಸಾಧ್ಯ ಇಲ್ಲ. ಏಕರಸ ಸ್ಥಿತಿ ಅಂದರೆ ಒಬ್ಬರಿಂದನೇ ಸರ್ವ ಸಂಬಂಧ ಸರ್ವ ಪ್ರಾಪ್ತಿಯ ರಸವನ್ನು ಅನುಭವ ಮಾಡುವಂಥವ್ರು. ಅವರಿಗೆ ಮತ್ತು ಯಾವುದೇ ಸಂಬಂಧಿಗಳು ತಮ್ಮ ಕಡೆ ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸ್ಲೋಗನ್. बेहद सेवा की श्रेष्ठ वृत्ति रखना ही विश्व कल्याणकारी बनना है. बेहद ಸೇವೆಯ ಶ್ರೇಷ್ಠ ವೃತ್ತಿಯನ್ನು ಇಟ್ಟುಕೊಳ್ಳುವುದೇ ವಿಶ್ವ ಕಲ್ಯಾಣಕಾರಿಗಳಾಗುವುದಾಗಿದೆ. ಬೇಹದ್ ಸೇವೆಯ ಶ್ರೇಷ್ಠ ವೃತ್ತಿಯನ್ನು ಇಟ್ಟುಕೊಳ್ಳುವುದೇ ವಿಶ್ವ ಕಲ್ಯಾಣಕಾರಿಗಳಾಗುವುದಾಗಿದೆ. ವಿಶ್ವ ಕಲ್ಯಾಣ ಮಾಡಬೇಕಂದ್ರೆ ನಮ್ಮ ವೃತ್ತಿ ಬೇಹದ್ ಸೇವೆ ಮಾಡಬೇಕಂತಿರಬೇಕು. ನಿನ್ನೆ ಕೂಡ ಬಾಬಾ ಹೇಳಿದ್ರಲ್ಲ, ಒಂದು ಮನೆ ಅವ್ಯಕ್ತವಾಗಿ ನೀಡಿ ಕೂಡ ತಿಳಿಸಿದ್ರು ಬಾಬಾ. ಒಂದು ಮನೆ ಅಥವಾ ನಮ್ಮ ಹತ್ತಿರದಲ್ಲಿರುವಂಥ ಸಂಬಂಧಿಗಳ ಕಲ್ಯಾಣ ಅಲ್ಲ, ನಾವು ವಿಶ್ವ ಕಲ್ಯಾಣಕಾರಿ ಆಗಬೇಕು. ಈ ರೀತಿ ನಮ್ಮ ವೃತ್ತಿಯನ್ನು ಇಟ್ಕೊಂಡಾಗ ನಾವು ವಿಶ್ವದ ಕಲ್ಯಾಣವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ರು. ಓಂ ಶಾಂತಿ. ಇವತ್ತು ಬಾಬಾ ಹೇಳ್ತಿದ್ರು, ದೂರದೇಶಿ ವಿಶಾಲ ಬುದ್ಧಿಯವರಾಗಿ ಸೇವೆಯನ್ನು ಮಾಡಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಕಾಂಟ್ರಾಸ್ಟನ್ನು ಕೂಡ ತಿಳಿಸಿಕೊಡಿ. ಇದರಿಂದ ನೀವು ಸೇವೆ ಯುಕ್ತಿಗಳನ್ನು ತಿಳಿಸ್ಬೋದು, ಅನೇಕ ಆತ್ಮರಿಗೆ ಕಲ್ಯಾಣವನ್ನು ಕೂಡ ಮಾಡ್ಬೋದು ಅಂತ ಬಾಬಾ ಹೇಳ್ತಿದ್ರು.
ದೊಡ್ಡ ದೊಡ್ಡ ಸನ್ಯಾಸಿಯರು ಕೂಡ ಅರ್ಥ ಮಾಡ್ಕೊಳ್ತಾರೆ, ಇವರು ಅರ್ಥ ಮಾಡಿಸ್ತಿರುವಂಥವ್ರು ದೇಹದಾರಿ ಅಲ್ಲ ಅಥವಾ ಕೃಷ್ಣ ಅಲ್ಲ, ಸ್ವಯಂ ಭಗವಂತನೇ ಬಂದಿದ್ದಾರೆ ಅನ್ನುವಂಥ ಮಾತು ಕೂಡ ಇದರಲ್ಲಿ ಸಿದ್ಧ ಆಗುತ್ತದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸೇವೆಗಾಗಿ ವಿಚಾರ ಸಾಗರ ಮಂಥನವನ್ನು ಮಾಡಿ ಎಲ್ಲರಿಗೂ ಹೆಂಗೆ ತಿಳಿಸಬೇಕು, ಜ್ಞಾನ ಹೆಂಗೆ ಹೇಳಿದ್ರೆ ನಾಟುತ್ತದೆ ಅಂತ ಹೇಳಬೇಕು ಅಂತ ತಿಳಿಸಬೇಕು. ಮತ್ತು ಬಾಬಾ ಹೇಳ್ತಾರೆ ಸೇವೆಯಲ್ಲಿ ಪರಿಶೀಲನಾ ಶಕ್ತಿಯೂ ಕೂಡ ಇರಬೇಕು. ಯಾರು ತುಂಬ ವಾದವಾದ ಮಾಡ್ತಾರೋ ಇತ್ಯಾದಿ ವಿಷಯಗಳಲ್ಲಿ ಬರ್ತಾರೋ ಅಂತ ಜಾಸ್ತಿ ವಾದವಾದ ಮಾಡೋಕ್ಕೆ ಹೋಗಬೇಡಿ. ಸೇವೆ ನಿಮಗೆ ಎಷ್ಟು ಮಾಡಬೇಕು, ಬಾಬಾ ಹೇಳ್ತಾರೆ ಇಲ್ಲಿ ಜ್ಞಾನ ಕೇಳೋರಲ್ಲೂ ನನಗೆ ಗೊತ್ತಾಗ್ಬಿಡುತ್ತೆ ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತ. ಅದೇ ರೀತಿ ಪರಿಶೀಲನಾ ಶಕ್ತಿಯನ್ನು ಇಟ್ಕೊಂಡು ಸೇವೆಯನ್ನು ಮಾಡಿದಾಗ ಅಲ್ಲಿ ಸಫಲತೆ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ಈ ರೀತಿ ಸೇವೆ ಬಗ್ಗೆ ಇವತ್ತು ತುಂಬ ವಿಚಾರವನ್ನು ತಿಳಿಸಿದ್ದಾರೆ ಬಾಬಾ. ಸ್ಥಿತಿ ಮಾಡಿಕೊಳ್ಳಲಿಕ್ಕೂ ಕೂಡ ತುಂಬ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಓಂ ಶಾಂತಿ. ಮಹಾಭಾರತದ ಬಗ್ಗೆ ಅರ್ಥ ಮಾಡಿಸಿ.